पुष्यन्ति यं सूरयः तेजो वारिवृतां यथा विनिमयो यत्र त्रिसर्गो वृषा धाम्ना स्वेद सदा निरस्तकुहकं सत्यं परं धीमहि सृष्टिस्थित्यप्ययेहानेतिदृशितमो बन्धमोक्षाश्च यस्मात् तस्य श्रीब्रह्मरुद्रप्रभृतिः सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेदमहन्तम् नवमोऽध्यायः देवावूचुः वायुम्बराग्नि अप् क्षिति क्षितयः त्रिलोकाः ब्रह्मादयो ये वयमुद्विजन्तः हराम यस्मै बलिवन्तकोऽसौ बिभेति यस्मादरणं ततो नः वायु अंबर अग्नि अಪ್ क्षितयः ಪಂಚಭೂತಗಳು ತ್ರಿಲೋಕಾಹ ಮೂರು ಲೋಕಗಳು ಬ್ರಹ್ಮಾದಯ ಬ್ರಹ್ಮಾದಿ ದೇವತೆಗಳು ಯೇ ವಯಂ ಉದ್ವಿಜಂತಹ ನಾವೆಲ್ಲ ಸಹ ಹರಾಮ ಯಸ್ಮೈ ಬಲಿಮಂತಕೋಸೌ ನಾವೆಲ್ಲ ಯಾರಿಗೆ ಬಲಿ ಅಂದರೆ ಪೂಜೆಯನ್ನು ಮಾಡ್ತೇವಲ್ಲ ಅಂತಕೋಸೋ ಬಿಭೇತಿ ಯಸ್ಮಾತ್ ಹರಣಂ ತಥೋ ನಃ ಯಾವ ಅಂತಕನಿಗೆ ನಾವು ಪೂಜೆ ಮಾಡ್ತೇವೆ ಅಂತಕನು ಯಾರಿಗೆ ಹೆದರ್ತಾರೆ ಅಂಥವ್ರು ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡಿ. ಅಲ್ಲಿ ಕೆಲವು ಪ್ರಶ್ನೆ ಬರುತ್ತೆ. ಬ್ರಹ್ಮಾದೇವರು ಅಂತಕನೇ ನಮಸ್ಕಾರ ಮಾಡಿದರು ಅಂದರೆ ಅಂತಕ ಯಮದೇವರಿಗಿಂತ ಭಾರಿ ದೊಡ್ಡವರು ಅವರೆಲ್ಲ ಕೂಡ. ಅದಕ್ಕೆಲ್ಲ ಅರ್ಥ ಹೇಳ್ತಾರೆ. ಈಗ ಇದಕ್ಕೆ ಅರ್ಥ ಹಾಗಲ್ಲ. ಕಾಲಃ ಅಂತಕಃ ಪ್ರಧಾನಂಚ ಮೃತ್ಯು ಆಮೇಲೆ ಅವ್ಯಕ್ತವಿತ್ಯಪಿ ಉಚ್ಯತೆ ಶ್ರೀ ಭೂದುರ್ಗೇತಿ ನಾಮಭಿ ಸೈವ ಬ್ರಹ್ಮಾದಿಭಯದ ವಿಷ್ಣೋಸ್ತು ವಶವರ್ತಿನಿ ಅಭಯ ಅಪಿ ಬಿಭೇತೀವ ತದ್ವಶತ್ವಾದುದೀರ್ಯತೆ ಇತಿ ಮಾತ್ಸೆ. ಇಲ್ಲಿ ಅಂತಕ ಅಂದರೆ ದುರ್ಗಾದೇವಿ ಮಹಾಲಕ್ಷ್ಮಿ ಅಂತಾರೆ ಹೊರತು ಯಮದೇವರು ಅಂತ ಅರ್ಥ ಅಲ್ಲ. ಸಾಮಾನ್ಯವಾಗಿ ಅಂತಕ ಶಬ್ದ ಯಾರನ್ನು ಹೇಳುತ್ತೆ? ಯಮದೇವರಲ್ಲ. ಇಲ್ಲಿ ಹಾಗಲ್ಲ. ಯಾಕೆ ಬ್ರಹ್ಮಾದಿಗಳು ಸೇರಿದ ಮೇಲೆ ಲೋಕದ ಎಲ್ಲರೂ ಮಾಡಬೇಕಾದ್ರೆ ಮಹಾಲಕ್ಷ್ಮಿಗೆ ಶ್ರೀದ್ಯುತ್ ಕಟಾಕ್ಷ ಫಲವತಿ ಅಜಿತಂ ನಾಮ ಅವರು ಬೇರೆಯವರಿಗೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಮತ್ಸ್ಯಪುರಾಣದ ಆಧಾರವನ್ನು ಕೊಟ್ಟರು. ಹೇಳ್ತಾರೆ ಮಹಾಲಕ್ಷ್ಮಿ ಕಾಲ ಶಬ್ದವಾಚ ಸರ್ವ ಕಾಲ ಯಾವಾಗಲೂ ಇರೋದು. ಇವರೆಲ್ಲ ಬರ್ತಾರೆ ಹೋಗ್ತಾರೆ ಅಪಾದಿಗಳು. ಮಹಾಲಕ್ಷ್ಮಿ ಯಾವಾಗಲೂ ಇರ್ತಾರೆ. ಆದ್ದರಿಂದ ಮುಖ್ಯವಾಗಿ ಕಾಲ ಶಬ್ದಕ್ಕೆ ಅಭಿಮಾನಿ ದೇವತೆಗಳಾದವರು ಯಾರು ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ. ನಿಯಾಮಕ ಪರಮಾತ್ಮ ಯಾವಾಗ ಪರಮಾತ್ಮನೆ. ಕಾಲೋ ಅಂತಕಃ ಪ್ರಧಾನಂಚ ಮೃತ್ಯು ಅವ್ಯಕ್ತಂ ಇತ್ಯಪಿ ಉಚ್ಯತೆ ಪ್ರಕೃತಿ ಸೂಕ್ಷ್ಮ ಶ್ರೀ ಭೌಃ ದುರ್ಗಾ ಇತಿ ನಾಮಭಿಃ. ಅವ್ಯಾಕೃತಾಕಾಶಕ್ಕೆ ಕಾಲಕ್ಕೆ ಇದಕ್ಕೆಲ್ಲ ಮುಖ್ಯವಾಗಿ ಮಹಾಲಕ್ಷ್ಮಿ ಅಭಿಮಾನ ದೇವತೆಯಾಗಿರೋ ಅವ್ಯಕ್ತ ತತ್ವ ಅವೆಲ್ಲ ಮೂಲ ಯಾವಾಗಲಿರತಕ್ಕಂಥದ್ದು. ಶೈವ ಬ್ರಹ್ಮಾದಿ ಭಯದ ವಿಷ್ಣೋಸ್ತು ವಶವರ್ತಿನಿ. ಬ್ರಹ್ಮಾದಿಗಳಿಗೆ ಭಯ ಆಗೋದು ಇವ್ರನ್ನ ಕಂಡ್ರೆ ಹೊರತು ಈ ಯಮದೇವರು ಕಂಡ್ರೆ ಅಲ್ಲ. ಯಮದೇವರು ಇವ್ರನ್ನ ಕಂಡ್ರೆ ಹೆದರುತ್ತಾರೆ. ವಿಷ್ಣೋಸ್ತು ವಶ ಆಗಲೇ ಬಂದಿದೆ ಅಜಾವರಣ ಪ್ರಸಂಗದೊಳಗೆ. ನಾವೆಲ್ಲ ಭಾರಿ ವಿಷ್ಣುವಿನ ದಾಸರು, ನಮಗೆ ಅದು ಯಾವ ಸಾಮರ್ಥ್ಯ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಆಗಲೇ. ಅಭಯಾಪಿ ಹಾಗಿದ್ರೆ ವಿಷ್ಣೋಸ್ತು ವಶ ಒಂದು ಮುಗೀತದು. ಆದರೆ ವಿಷ್ಣು ಅಲ್ಟಿಮೇಟ್. ವಿಷ್ಣೋಸ್ತು ವಶವರ್ತಿನಿ. ಇವರೆಲ್ಲರೂ ದುರ್ಗಾ ಶ್ರೀಭೂ ದುರ್ಗಾ ರೂಪದ ಮಹಾಲಕ್ಷ್ಮಿಗೆ ವಶರಾದರೆ ಮಹಾಲಕ್ಷ್ಮಿಗೆ ವಿಷ್ಣು ವಶವರ್ತಿನಿ. ಅದೇ ಶ್ರೀರತ್ ಕಟಾಕ್ಷ ಫಲವತಿ ಅಜಿತಂ ನಮಾಮಿ. ಅಭಯ ಅಪಿ ಬಿಭೇತೀವಾ ತದ್ವಶತ್ವಾದುದೀರ್ಯತೆ ಇತಿ ಬಾತ್ಸೆ. ಅಭಯ ಅಪಿ ಬಿಭೇತೀವ. ಅಲ್ಲಿ ಸ್ವಾರಸ್ಯ ಏನು ಅಂದರೆ ಅವರಿಗೆ ಇಬ್ಬರು ಕಂಡ್ರೆ ಭಯ ಆದರೆ ನಾವು ಭಯ ಪಡ್ತಕ್ಕಂಥ ಭಯ ಅವರಿಗಿಲ್ಲ. ನಮ್ಮ ಭಯ ಎಂಥದ್ದು ತಪ್ಪು ಮಾಡಿದ ಆ ಥರದ ಭಯ ಅವ್ರಿಗೆ ಹಾಗಲ್ಲ. ಗೌರವದ ಭಯ. ಗೌರವದಿಂದ ಕೂಡ ದೊಡ್ಡವ್ರ ಕಂಡ್ರೆ ಭಯ ಭೀತಿ ಇರಬೇಕು ಅಂತ ಹೇಳೋದಿಲ್ಲ. ಗೌರವದ ಭಯ ಹೊರತು ಇದಲ್ಲ. ಯಾವ ದೃಷ್ಟಿಯಲ್ಲಿ ಅದಕ್ಕೂ ಕ್ಲಾರಿಫಿಕೇಶನ್. ಎರಡು ಕ್ಲಾರಿಫಿಕೇಶನ್. ಈ ಕಾಲ ಯಾರು ಅಂತ ಒಂದು, ಭಯ ಪಡ್ತಾ ಇರೋ ಅಂತ ಇರುವಂಥ ಅರ್ಥ ಒಂದು. ಅಲ್ಲಿ ಯಾವುದಕ್ಕೆ ಸಂಶಯ ಬರುತ್ತೋ ಅದು ಪುತ್ರದಲ್ಲಿರುತ್ತೆ. ಅದನ್ನೆಲ್ಲ ಟೀಕಾಕಾರರೆಲ್ಲ ಸ್ಪಷ್ಟಪಡ್ತಾರೆ. ಪುರಾ ಸ್ವಯಂಭೂರಪಿ ಸಂಯಮಾಂಭಸಿ ಉದೀರ್ಣವಾತೋರ್ವಿರವೈಹಿ ಕರಾಲೆ ಏಕೋರವಿಂದಾತ್ ಪಚಿತಸ್ತತಾರ ತಸ್ಮಾತ್ ಭಯಾದ್ಯೇನ ಸನೋ ಅಸ್ತು ಪಾರಹ. ದೃಷ್ಟಾಂತವನ್ನು ಕೊಡ್ತಾರೆ.
ಪುರಾ ಸ್ವಯಂಭೂ ಅಪಿ ಬ್ರಹ್ಮಾದಯ ತಗೊಂಡಿದ್ರು. ಬ್ರಹ್ಮದೇವರು ಸ್ಪೆಸಿಫಿಕ್ ಒಂದು ಮಾತಾಡ್ತಾರೆ. ಏನು ಸ್ಪೆಸಿಫಿಕ್ ಆಗಿ ಅಂದರೆ ಪುರಾ ಸ್ವಯಂಭೂ ಅಪಿ ಸಂಯಮಾಂಭಸಿ ಉದೀರ್ಣ ವಾತೋರ್ಭಿ ರವೈ ಕರಾಲೆ ಏಕಃ ಅರವಿಂದಾತ್ ಪತಿತಃ ತತಾರ ತಸ್ಮಾತ್ ಭಯಾತ್ ಏನ ಸಹ ನಾಹ ಅಸ್ತು ಪಾರಃ. ಪುರಾ ಹಿಂದೆ ಸೃಷ್ಟಿಯ ಪ್ರಾರಂಭದಲ್ಲಿ ಸ್ವಯಂಭೂರಪಿ ಬ್ರಹ್ಮದೇವರು ಕೂಡ ಸಂಯಮಾಂಭಸಿ, ಸಂಯ ಅಂದರೆ ಪ್ರಳಯ, ಪ್ರಳಯೋದಕದಲ್ಲಿ ಉದೀರ್ಣ ವಾತೋರ್ಭಿ ರವೈಹಿ ಜೋರ ಬೆಸ್ತಿದ್ದಂತಹ ಬಿರುಗಾಳಿ ಬದಲಾದ ಶಬ್ದಗಳಿಂದ ಕರಾಲೆ ಭಯಾನಕವಾದಂಥ ವಾತಾವರಣ ಉಂಟಾಗಿತ್ತು. ಏಕೋ ಅರವಿಂದಾತ್ ಪತಿತ, ಒಬ್ಬರೇ ಆಗ ಅರವಿಂದಾತ್ ನಾಭಿಕವರದಿಂದ ಹುಟ್ಟಿ ಬಂದರು. ಅರವಿಂದಾತ್ ಪತಿತಸ್ತತಾರ ತಸ್ಮಾತ್ ಭಯಾದ್ದೇನ ಸನೋ ಅಸ್ತು ಪಾರ. ಅಂಥವರೆಲ್ಲ ಬ್ರಹ್ಮದೇವರೆಲ್ಲ ದಾಟಿದ್ರು, ಅದು ಏನೂ ಆಗಲಿಲ್ಲ ಅದರಿಂದ. ಆದರೆ ಅಂಥ ಬ್ರಹ್ಮದೇವರು ನಮಗೆ ಭಯವಾಗದಂತೆ ಕಾಪಾಡಲಿ ಅಂತ ಹೇಳಿದ್ದಾರೆ. ಇದು ಬ್ರಹ್ಮದೇವರಿಗೆ ಭಯ ಇಲ್ಲ ಅಂತ ಹೇಳೋದಕ್ಕೆ ಒಂದು ಒಳ್ಳೆಯ ಸಾತ್ವಿಕ ಭಯ ಇದೆ, ಕೆಟ್ಟ ಭಯ ಇಲ್ಲ. ಯಾಕೆ ಅದಕ್ಕಿಂತ ಭಯಾನಕವಾದ ಕಾಲ ಇನ್ನೊಂದಿಲ್ಲ. ಪ್ರಳಯ ಕಾಲ, ಭಯಂಕರವಾದ ಬಿರುಗಾಳಿ, ಎಲ್ಲ ಏನೇನೂ ತೋಚದೇ ಇರತಕ್ಕಂಥ ಕಾಲ, ಕರಾಲವಾದ ಕಾಲ, ಮೊದಲೇ ಕಾಲ ಕರಾಲವಾದ ಕಾಲ. ಅಂಥ ಹೊತ್ತಿನಲ್ಲೂ ಕೂಡ ಒಬ್ಬರೇ, ಜೊತೆಗೆ ಯಾರೂ ಇಲ್ಲ ಇವತ್ತೆ. ಅರವಿಂದಾತ್ ನಾಭಿಕವನದಿಂದ ಹುಟ್ಟಿದರು. ಆ ಹೊತ್ತಿನಲ್ಲಿ ಯಾವ ಯೋಚನೆ ಕೂಡ ಮಾಡದೇನೆ ಭಯವನ್ನು ಗೆದ್ದು ನಿಂತರಲ್ಲ, ಅಂಥ ಬ್ರಹ್ಮದೇವರು ನಮಗೆ ಪಾರ ಗತಿಯಾಗಲಿ. ಪಾರ ಅಂದರೆ ಗತಿ. ಏನು ತಕ್ಷಣ ಉತ್ತರ ಕೊಟ್ಟರು, ಅದಕ್ಕೆ ಇದೇ ಉತ್ತರನೇ ಕೊಟ್ಟರು. ಭಯಪಡೋದಿಲ್ಲ, ಭಯಪಟ್ಟಂತೆ ಮಾಡಿದರು. ಅದೆಲ್ಲ ಅದೇ ಇದರದೇ ಪ್ರಸಂಗ. ಪ್ರಧಾನ ಹೇಳಿದ್ದು ಅದೇ ಪ್ರಸಂಗ, ದ್ವಿತೀಯ ಸ್ಕಂದಲ್ಲಿ ಹೇಳಿದ್ದು ಅದೇ, ಪ್ರಹ್ಲಾದ ಸ್ತೋತ್ರ ಮಾಡಬೇಕು ಹೇಳಿದ್ದು ಅದೇನೆ. ಒಂದೇ ಪ್ರಸಂಗದ ಡಿಫರೆಂಟ್ ಆ್ಯಂಗಲಲ್ಲಿ ಹೇಳ್ತಾರೆ. ಎತ್ರ ಇಲ್ಲೇ ಬರುತ್ತದೆ, ಇಲ್ಲೇ ಹೇಳ್ತಾರೆ ಆ ವಿಷಯ ಹೇಳ್ತಾರೆ. ಯತ್ರ ವಾಕ್ ಉದಪದ್ಮಾದಿ ರೂಪೇಣ ಪ್ರಕೃತಿ ಸ್ಥಿತ ಏಕಸ್ತತ್ರ ಅಭಿಭೇದ್ ಬ್ರಹ್ಮ ವಿಚಾರ್ಯ ಭಯಭತ್ಯಗಾತ್ ಅಂತರ್ಗತೋ ಹರಿಸ್ತಸ್ಯ ಧ್ಯಾತೋ ಭಯಮಪಾನುದತ್ತಿತಿ ಚ. ಒಂದು ಪಾಯಿಂಟ್, ಬ್ರಹ್ಮದೇವರಿಗೆ ಭಯ ಪಟ್ಟಂತನೂ ಮಾಡಿದರು ಅವರು. ಆದರೆ ಅವರ ಭಯ ಅನ್ನೋದು ಇಬ್ಬರು ಗುರುದಂತೆ ಭಯ ಅಲ್ಲ ಅಂತ ಹೇಳ್ತಾ, ಯತ್ರ ವಾಯು ಉದ ಪದ್ಮಾದಿ ರೂಪೇಣ, ವಾಯು ಅಂದರೆ ಗಾಳಿ, ಉದ ಅಂದರೆ ನೀರು, ಪದ್ಮ ಅಂದರೆ ನಾಭಿಕಮಲದ ಪದ್ಮ, ಅವೆಲ್ಲ ರೂಪದಿಂದ ಪ್ರಕೃತಿಯೇ ಇರೋದು. ನಾಭಿಕಮಲದಿಂದ ಹುಟ್ಟಿದ್ರಲ್ಲ ಪರಮಾತ್ಮ, ಕಮಲ ಬ್ರಹ್ಮದೇವರು, ಪರಮಾತ್ಮ ನಾರಾಯಣ, ಕಮಲ ಮಹಾಲಕ್ಷ್ಮಿ, ಮತ್ತು ಬ್ರಹ್ಮದೇವರು. ಸೊ ಲಕ್ಷ್ಮೀನಾರಾಯಣರ ಮಗ ಆಗಲೂ ಕೂಡ ಅವರು ಲಕ್ಷ್ಮೀನಾರಾಯಣರ ಮಗನೇ ಹೊರತು ಬೇರೆಯವ್ರ ಮಗನಲ್ಲ. ಆ ಪದ್ಮ ಯಾವುದೋ ಆಗಿಬಿಟ್ಟು ಯಾವುದೋ ಪದ್ಮದ ಮನೆ ಹಾಕ್ತಾರ, ಸಾಧ್ಯ ಇಲ್ಲ. ಅದಕ್ಕಾಗಿ ಭಯ ಮತ್ಯಗಾತ್, ಒಂದು ಕ್ಷಣ ಭಯಪಟ್ಟ ಮಾಡಿಬಿಟ್ಟು ನಮ್ಮನ್ನು ಸ್ವಲ್ಪ ಯೋಚನೆ ಮಾಡಿ ಏನು ಮಾಡಿದ್ರು ಅವರು, ಭಯ ಮತ್ಯಗಾತ್ ಬಿಟ್ಟುಬಿಟ್ಟು ಹೊರಹಾರು ಹೋಗೋದಾಗಲೂ ಹಾಗೇನೆ ಏನಿದು ಅಂತ ಯೋಚನೆ ಮಾಡಿ ಆಮೇಲೆ ತಕ್ಷಣ ಇದು ನನಗೆ ಗೊತ್ತಾಗಲಿಲ್ಲ ಅಂದರೆ ದೇವರು ನಮಸ್ಕಾರ ಮಾಡಿ ಅಂತರ್ಗತ ಅಲ್ಲಿ ಯೋಚನೆ ಮಾಡಿ ತಿಳ್ಕೊಂಡ್ರು, ಇಲ್ಲಿ ಯೋಚನೆ ಮಾಡಿ ತಿಳ್ಕೊಂಡ್ರು. ಅಂತರ್ಗತೋ ಹರಿಸ್ತಸ್ಯ ಧ್ಯಾತೋ ಭಯ ಬಲ ಅಪಾನುದ, ಅವರ ಅಂತರ್ಗತನಾದ ಹರಿ ಅವರಿಂದ ಧ್ಯಾನಿಸಲ್ಪಟ್ಟವನಾಗಿ ಅವರ ಭಯವನ್ನು ಪರಿಹಾರವನ್ನು ಮಾಡಿದ. ಇದರಿಂದ ನೀವು ಭಯ ಬಂದರೆ ಪರಿಹಾರಕ್ಕೆ ಯಾರನ್ನು ಆಶ್ರಯಿಸಬೇಕು, ದೇವರನ್ನ ಅಂಬೋದು ಮುಖ್ಯವಾದ ಅಂಶ ಇದೆ. ಅಲ್ಟಿಮೇಟ್ ಎಲ್ಲದಕ್ಕೂ ಕೊನೆ ಅಂಥೇಳಿ ನಾರಾಯಣ. ಸಾ ಕಾಷ್ಠ ಸಾ ಪರಾಗತಿ ಅಂತ ಹೇಳಿದ್ದಾರೆ. ಇದೆಲ್ಲ ಯಾತಕ್ಕೆ ಮಾಡ್ತಾರೆ ಬ್ರಹ್ಮದೇವರು ಅಂತ ಹೇಳ್ತಾರೆ. ಜನಿಷ್ಯತಾಂ ಜನಾನಾಂತೂ ಸ್ವಭಾವಾನಾಂ ಪ್ರಸಿದ್ಧೈ ಜ್ಞಾನಾದಿ ಗುಣಪೂರ್ಣಸ್ಯ ಬ್ರಹ್ಮಣೋಪಿ ಕ್ಷಣಾರ್ಧಗ ಭಯಾದಿಕ ಭವಂತೀವ ಕಥಂ ತಸ್ಮಿನ್ ಸ್ಥಿರಾಲಯಾ. ಜನಿಷ್ಯತಾಂ ಜನಾನಾಂತೂ ಸ್ವಭಾವಾನಾಂ ಪ್ರಸಿದ್ಧೈ, ಮುಂದೆ ಹುಡ್ತಕ್ಕಂಥ ಜನಗಳ ಮುಂದೆ ಅಂದರೆ ಇನ್ನು ಇವತ್ತಿನಿಂದ ಮುಂದೆ ಅಲ್ಲ, ಅವರಾದ ಮೇಲೆ ಅವ್ರ ನೆಕ್ಸ್ಟ್ ಅಂತ ಹೇಳಿದರೆ ಯಾವ ಕಾಲದ ಆ ಕಾಲದಲ್ಲೇನೆ ಬರ್ತಕ್ಕಂಥ ಜನಗಳು ಹೇಗೆ ಭಯಪಡ್ತಾರೆ ತೋರಿಸೋದಕ್ಕೋಸ್ಕರ ಅವರು ತೋರಿಸಿದ್ರು. ನಾನಾ ಭಯದ ಆ್ಯಕ್ಷನ್ ಮಾಡೋದಿಲ್ಲ. ಟೆರರಿಸ್ಟು ಸಿನಿಮಾ ತೋರಿಸ್ತಾ ಇರ್ತಾರೆ, 26 ಜನ ಇರ್ತಾರೆ ನಿಟ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಅಂತ ದುಃಖ ಪಡ್ತಿರ್ತಾರೆ. ಅದಕ್ಕೆಲ್ಲ ನಾಟಕ ಆಗೋದೇ ಇಲ್ಲ. ಅದೇ ರೀತಿಯಲ್ಲಿ ಜನಿಷ್ಯತಾಂ ಜನಾನಾಂತೂ ಸ್ವಭಾವಾನಾಂ ಪ್ರಸಿದ್ಧೈ ಜ್ಞಾನಾದಿ ಗುಣಪೂರ್ಣಸ್ಯ ಬ್ರಹ್ಮಣೋಪಿ ಗಣಾರ್ಧಗ, ಬ್ರಹ್ಮದೇವರು ಜ್ಞಾನಾದಿಗಳಿಂದ ಪೂರ್ಣರಾದವರು, ಏ ಗುಣನಾಮ ಜಗತ್ ಪ್ರಸಿದ್ಧ, ಆ ರೀತಿ ಇರತಕ್ಕಂಥವ್ರು. ಅವರಿಗೂ ಕೂಡ ಕ್ಷಣಾರ್ಧಗ, ಕ್ಷಣ ಅಲ್ಲ
ಕ್ಷಣದ ಅರ್ಧ ಅಷ್ಟೊತ್ತು ಮಾತ್ರ ಏನು ಬಂದಾಗತ್ತೆ ಅವರಿಗೆ, ಭಯ ಬರುತ್ತಿಲ್ಲ, ಬಂದಾಗತ್ತೆ. ಭವಂತೀವ, ಭವಂತಿ ಅಲ್ಲ ಭವಂತಿ ಇವ, ಭಯಾಜಿಕ ಭವಂತೀವ ಕಥಂ ತಸ್ಮಿನ್ ಸ್ಥಿರಾಲಯ. ಅವ್ರ ಪೂರ್ತಿ ಇಲ್ಲವೇ ಇಲ್ಲ, ಒಂದು ಕ್ಷಣ ಮಾತ್ರ ಇರೋದು, ಒಂದು ಕ್ಷಣಾರ್ಥ, ಅದು ಕೂಡ ಒಂದಾಗಿ ಹೊರತು ನಿಜವಾದ ಭಯ ಇಲ್ಲ. ಇದೆಲ್ಲ ತಿಳ್ಕೊಂಡ್ರೆ ಬ್ರಹ್ಮದೇವರು ಎಷ್ಟು ದೊಡ್ಡವರು ಅಂತ ತಿಳಿಯುತ್ತೆ. ಈ ಒಂದು ಪದ ಹಿಡ್ಕೊಂಡು ಅಷ್ಟೆಲ್ಲ ಅರ್ಥ ಬರೀತಿದ್ದಾರೆ. ಭಗವತ್ ಪ್ರೀತಯೇ ನಿತ್ಯಂ ಬ್ರಹ್ಮಣೋ ಯೇ ಭಯಾದಯ ನವೃಥಾ ತಸ್ಯ ಭಾವಸ್ಯಾತ್ ಕಶ್ಚಿತ್ತೇಪಿ ಕ್ಷಣಾರ್ಧಗಾಃ. ಇನ್ನೊಂದು ಭಗವತ್ ಪ್ರೀತಯೇ ನಿತ್ಯಂ ಬ್ರಹ್ಮಣೋ ಯೇ ಭಯಾದಯ. ಇದನ್ನೆಲ್ಲ ಯಾತಕ್ಕೆ ತೋರಿಸ್ತಾರೋ ಅವರು ಅಂದರೆ ಭಗವತ್ ಪ್ರೀತಿಗೋಸ್ಕರ. ದೇವರು ತಮ್ಮಿಂದ ಭಾರಿ ದೊಡ್ಡವನು ಜನ ತಿಳ್ಕೊಳ್ಳಿ ಅಂತ ಅರ್ಥ ಮಾಡೋದಕ್ಕೋಸ್ಕರ ಹೇಳ್ತಾರೆ ಹೊರತು ನಿಜವಾದ ಭಯ ಅವರಿಗಿಲ್ಲ. ಬ್ರಹ್ಮಣೋ ಯೇ ಭಯಾದಯ ನವೃಥ ತಸ್ಯ ಭಾವ ಸ್ಯಾತ್ ಕ್ವಚಿತ್ ಕಶ್ಚಿತ್ತೇಪಿ ಕ್ಷಣಾರ್ಧಗ. ಆದ್ದರಿಂದ ನಿಜವಾಗ್ಲೂ ಅವರಿಗಿಲ್ಲ, ಅದು ಕ್ಷಣಾರ್ಧದಲ್ಲಿ ತೋರಿಸ್ತಾರೆ, ತುಂಬ ಹೊತ್ತು ಕೂಡ ತೋರಿಸೋದಿಲ್ಲ ಅಂತೇಳಿ. ಈ ರೀತಿ ಎಷ್ಟೊತ್ತು ಏನೇನು ತೋರಿಸ್ತಾರೆ ಅಂದರೆ ಅಜ್ಞಾನಂಚ ಚತುರ್ವಾರಂ ದ್ವಿವಾರಂ ಭಯಮೇವಚ ಶೋಕೋಪಿ ತಾವತ್ ನಾಣ್ಯತ್ರ ಕದಾಚಿತ್ ಬ್ರಹ್ಮಣೋ ಭವೇ. ಅವ್ರು ಈ ತೋರಿಸಿದ್ದು ಕೂಡ ತುಂಬ ಸರ್ತಿ ಅಲ್ಲ. ಎಷ್ಟು ಸರ್ತಿ ದೇವರು ಕೂಡ ಅಸುರ ಮೋಹನಕ್ಕೆ ಮಾಡಿದ್ದು ಎಷ್ಟು ಸರ್ತಿ ಮಾಡ್ತಾನೆ, ರಾಮಾವತಾರದ ಕೆಲವು ಸರ್ತಿ ಮಾಡ್ತಾನೆ. ಅದು ಕೂಡ ಎಷ್ಟೊತ್ತು ಮಾಡಿದರೂ ಅದಕ್ಕೆ ಏನೇನೂ ಇಲ್ಲ ಅದರೊಳಗೆ, ಕೇವಲ ನಟನೆ. ಇದು ನಟನೆಗೆ ಅರ್ಥ ಇದೆ, ಅಲ್ಲಿ ಯಾರು ಪೀತರಾಗಬೇಕಾಗಿಲ್ಲ ದೇವರಿಗೆ, ತಾನೇ ದೊಡ್ಡವನು. ಅದು ಯಾತಕ್ಕೆ ಮಾಡ್ತಾನೆ ಅಂದರೆ ಜಗಕ್ಕೆ ವಿಡಂಬನೆ ಮಾಡೋದು ಒಂದು ಭಾಗ, ಮೋಹನ ಮಾಡೋದು ಇನ್ನೊಂದು. ವಿಡಂಬನೆ ಅಂದರೆ ಅನುಕರಣೆ. ಮೋಹನ ಅಂತ ಹೇಳಿದರೆ ಅಸುರರಿಗೆ ಮೋಹನ ದಾರಿ ತಪ್ಪಿಸೋದು. ನವೃಥಾ ತಸ್ಯ ಭಾವಸ್ಯಾತ್ ಕಶ್ಚಿತ್ತೇ ಪಿಕ್ಷಣಾರ್ಥಗಾಃ ಅಜ್ಞಾನಂಚ ಚತುರ್ವಾರಂ. 4 ಸಲ ಅಜ್ಞಾನ ಇದ್ದಾಗ ತೋರಿಸಿದ್ದಾರೆ. ದ್ವಿವಾರಂ ಭಯಮೇವಚ, 2 ಸತ್ಯ ಭಯಪಟ್ಟಾಗ ತೋರಿಸಿದ್ದಾರೆ. ಶೋಕೋಪಿ ತಾವಾತ್, ಶೋಕ 2 ಸತ್ಯ ತೋರಿಸಿದ್ದಾರೆ. 4, 2, 2 ಒಟ್ಟು 8 ಸತ್ಯ ಆಯಿತು. ಗೊತ್ತಾಯ್ತಾ? ಅನ್ಯತ್ರ ಕದಾಚಿತ್ ನಾನ್ಯತ್ರ ಕದಾಚಿತ್ ಬ್ರಹ್ಮ, ಬೇರೆ ಹೊತ್ತಲ್ಲಿ ಅದನ್ನೂ ತೋರಿಸಿಲ್ಲ ಅವರು. ಎಷ್ಟು ದೊಡ್ಡವರು ಬ್ರಹ್ಮದೇವರು ಅಂತಾಯ್ತಾ. ತತ್ರಾಪಿ ಭಗವತ್ ಪ್ರೀತ್ಯ ಉನ್ನತ್ಯೈ ಚಾಸ್ಯ ತದ್ಭವೇ. ಅದು ಭಗವತ್ ಪ್ರೀತಿಗೋಸ್ಕರ ತೋರಿಸಿರೋದ್ರಿಂದ ಅದು ಅವರಿಗೆ ಸ್ಥಾನ ಜಾಸ್ತಿ ಮಾಡುತ್ತೆ ಹೊರತು ಏನಾಗಲಿಲ್ಲ. ಇದನ್ನೇನು ಪ್ರಶ್ನೆ ಬರ್ತಿತ್ತು ಬ್ರಹ್ಮದೇವರಿಗೆ, ಋಷಿಗಳಿಗೆ ದುಃಖ ಬರಬೇಕು ಹೋಗಲಿ. ದುಃಖ ಬರೋದಕ್ಕೆ ಏನು ಕಾರಣ ಇರಬೇಕು? ಫಸ್ಟು ಪಾಪ ಮಾಡೋದು. ಇವರು ಯಾರಿವರು? ಎಂದೂ ಪಾಪ ಮಾಡೋದು, ಗೊತ್ತಾಯ್ತಾ? ಪರಶುಕ್ಲ ಹತ್ರ ಎಂದೂ ಪಾಪ ಮಾಡೋದು ಹೋದಾಗ ಅವ್ರಿಗೇನಿಲ್ಲ, ಪಾಪ ಪ್ರಾರಬ್ಧ ಕೂಡ ಇಲ್ಲ. ಪಾಪ ಇದ್ರೆ ಪ್ರಾರಬ್ಧ ಬರೋದು, ಇಲ್ಲೇ ಇಲ್ಲ. ಆದ್ದರಿಂದ ಇದು ತೋರಿಸಿದ್ರೆ ವಿಷ್ಣು ಪ್ರೀತಿಗೋಸ್ಕರನೇ ಹೊರತು ನಿಜವಾದ ಭಯಾದಿಗಳಿಗೆ ಒಳಗಾಗಿ ಅಲ್ಲ. ಈ ಬ್ರಹ್ಮದೇವರ ಬಗ್ಗೆ ಕ್ಲಾರಿಫಿಕೇಶನ್ ತಿಳ್ಕೊಂಡಾಗ ಆಗ ವಾಯುಸ್ತುತಿಗೆ ಮಹತ್ವ ಬರ್ತದೆ. ಇನ್ನು ದೇವ್ರ ಬಗ್ಗೆ ದೋಷ ತಿಳ್ಕೊಂಡ್ರೆ ಎಷ್ಟು ಪಾಪ ಬರುತ್ತೆ, ಇದೆಲ್ಲ ಯೋಚನೆ ಮಾಡಬೇಕು. ಅವ್ರಿಗೆ ಪ್ರಾರಬ್ಧ ಇಲ್ಲೇ ಇಲ್ಲ ಅಲ್ಲ. ಪ್ರಾರಬ್ಧ ಎಂಥ ಪ್ರಾರಬ್ಧ ಇದೆ? ಸುಖ ಪ್ರಾರಬ್ಧ ಇದೆ, ದುಃಖ ಪ್ರಾರಬ್ಧ ಇಲ್ಲೇ ಇಲ್ಲ ಅವರಿಗೆ. ಸುಖ ಪ್ರಾರಬ್ಧ ಕಳ್ಕೋಬೇಕಷ್ಟೆ ಹೊರತು ದುಃಖ ಪ್ರಾರಬ್ಧ ಅಲ್ಲ. ಅರ್ಥ ಆಯ್ತಾ ಈಗ? ತತ್ರಾಪಿ ಭಗವತ್ ಪ್ರೀತ್ಯ ಉನ್ನತ್ಯೈ ಚಾಸ್ಯ ತದ್ಭವೇತ್ ಇತಿ ಬ್ರಹ್ಮತರ್ಕೆ. ಇವೆಲ್ಲ ಎಲ್ಲದಕ್ಕೂ ಎಲ್ಲೆಲ್ಲಿ ಉಪಯೋಗ ಬರುತ್ತೆ ಗೊತ್ತಾಯಿತು? ತತ್ವಸಂಖ್ಯಾ ಅಂದರೆ ಓದಿದ್ದೀವಿ. ತತ್ವಸಂಖ್ಯಾ ಅಂದರೆ ಏನಂತ ಮೊದಲು ಸ್ವತಂತ್ರಂಚ ವಿವಿಧಂ ತತ್ವಮಿಷ್ಯತೆ, ಆಮೇಲೆ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ವಿಧೇತರತೆ ಅಂತ ಹೇಳಿಬಿಟ್ಟು, ಆಮೇಲೆ ಭಾವ ಕೂಡ 2 ವಿಧ, ಚೇತನ ಅಚೇತನ ಅಂತೇಳಿ. ಚೇತನ ಕೂಡ 2 ವಿಧ, ದುಃಖ ಸ್ಪೃಷ್ಟಂ ತತಸ್ಪೃಷ್ಟಂ ಇತಿ ದ್ವೇಧೈವ ಚೇತನ. ಚೇತನರು 2 ವಿಧ, ದುಃಖ ಸ್ಪೃಷ್ಟರಾದವರು, ದುಃಖದ ಸ್ಪರ್ಶ ಇಲ್ಲದೇ ಇದ್ದವರು ಅಂತ 2 ಭಾಗ. ಅದರಲ್ಲಿ ನಿತ್ಯ ದುಃಖ ರಮ, ಎಂದೂ ದುಃಖ ಇಲ್ಲದವರು ಮಹಾಲಕ್ಷ್ಮಿ. ದುಃಖ ಸ್ಪೃಷ್ಟ ಉಳಿದೆಲ್ಲ ದುಃಖ ಸ್ಪೃಷ್ಟ. ಅವಾಗೇನಾಯಿತು? ಋಜುಗಳು ಕೂಡ ದುಃಖ ಸ್ಪೃಷ್ಟರು ಆಯ್ತಾರೆ. ದುಃಖ ಸ್ಪೃಷ್ಟ ತೋರಿಸಿಕೊಂಡವರು ಅಂತ. ಅದು ಇಲ್ಲಿ ಇದನ್ನ ನೋಡಿ ಅರ್ಥ ಮಾಡ್ಕೋಬೇಕಲ್ಲ. ಈ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ಅದು ಓದೋರು ಗುರುಮುಖೇನ ಓದೋದ್ರಿಂದ ಅಲ್ಲೇ ಹೇಳಿಬಿಟ್ಟಿರ್ತಾರೆ, ಅದು ಸಮಸ್ಯೆ ಬರೋದಿಲ್ಲ. ಅವ್ರ ನಿಜವಾದ ದುಃಖದ ಹೆಸರು ಯಾವ ಕಾಲಕ್ಕೂ ಇಲ್ಲ. ಅವ್ರಿಗೆ ಒಂದಿದೆ, ಏನದು? ಪರಮೋತ್ಸಾಹ ವರ್ಜನ. ಋಜೂನಾಮೇಕ ಏವಾಸ್ತಿ ಪರಮೋತ್ಸಾಹ ವರ್ಜನ. ಅದನ್ನು ಅವರು ಕಳ್ಕೊತಾರೆ ಅಷ್ಟೇ ಹೊರತು ಏನಿಲ್ಲ ಅವರಿಗೆ. ದುಃಖಾದಿಗಳು, ಪಾಸಿಟಿವ್ ದುಃಖಾದಿಗಳು ಯಾವ ಕಾಲಕ್ಕೂ ಇಲ್ಲ. ಸರಿಯಾಗಿ ತಿಳ್ಕೋಬೇಕು. ಆಗ ನಮಗೆ ಮಾತರ್ಮೇ ಮಾತರಿಶ್ವನ್ ಪಿತರ ಗುರು ಪ್ರಾತರಿಷ್ಠಾತ್ರ ಬಂಧೋ ಸ್ವಾಮಿನ್ ಸರ್ವಾತ್ಮನಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನ.
ಉಳಿದವರಿಗೆ ಮುಪ್ಪು ಬರದಂತೆ, ಸಾವು ಬರದಂತೆ, ದೋಷ ಬರದಂತೆ ಕಾಪಾಡುವವರು ಅಂತ ಹೇಳಿದಾಗ ಅವರಿಗೆ ಇದ್ದರೆ ಏನು ಕಾಪಾಡ್ತಾರೆ? ಸಾಧ್ಯ ಇಲ್ಲ. ಜನ್ಮಾದಿ ವ್ಯಾಧ್ಯೋಪಾಧಿ ಇದೆ ಎಲ್ಲ ಕೂಡ. ಇದೆಲ್ಲ ಗಟ್ಟಿ ಮಾಡಿಕೊಂಡಾಗ ವಾಯುಸ್ತುತಿ ಭಾರಿ ಅರ್ಥ ಬರುತ್ತಾಗ. ಉಳಿದವರು ಯಾರೇ ಹೇಳಿದರೂ ಕೂಡ ಸ್ತೋತ್ರ ಮಾಡಬೇಕಾದ್ರೆ ಒಂದು ಸ್ವಲ್ಪ ಒಪ್ಕೋಬೇಕಾಗತ್ತೆ. ಆದರೆ ಇವರಿಗೆ ಆ ಪ್ರಶ್ನೆನೇ ಬರೋದಿಲ್ಲ. ಎಷ್ಟಕ್ಕೆಲ್ಲ ಯಾತಕ್ಕೆ ಬಂದೆ? ಪುರಾ ಸ್ವಯಂಭೂರಪಿ ಸಂಯಮಂಭಸಿ ಉದೀರ್ಣ ವತೋರ್ಭಿರವೈಃಕರಾಲೇ ಏಕೋರವಿಂದಾತ್ ಪಚಿತಸ್ತತಾರ ತಸ್ಮಾತ್ ಭಯಾದ್ಯೇನ ಸನೋ ಅಸ್ತು ಪಾರಃ. ನಮಗೆ ಹೌದು ಹೇಳಿದ್ರಲ್ಲ, ಕರಾಲೇ ಎಂಥ ಒಂದು ಕಡೆಗೆ ಅಂಬಸಿ ಉದೀರ್ಣ ವಾತ ಊರ್ಮಿ ರವೈಹಿ ಕರಾಲೆ ಕಾಡಾಂಧಕಾರ ಇದ್ದ ಕಾಲ. ಅಂಧಕಾರ ಕೂಡ ಮಹಾಲಕ್ಷ್ಮಿ ದುರ್ಗಾದೇವಿ ಅಂದರೆ ರಾತ್ರಿಯಾಸ್ತ ದೇವತಾ ದುರ್ಗ ಹೇಳಿದ್ದಾರೆ. ಅದಿಷ್ಟು ಏಕೋ ಅರವಿಂದಾತ್ ಪಚಿತಸ್ತತಾರ ತಸ್ಮಾತ್ ಭಯಾದ್ದೇನ ಸನೋ ಅಸ್ತು ಪಾರಃ. ಎರಡು ಶ್ಲೋಕಕ್ಕೆ ವಿಶೇಷವಾದ ಅರ್ಥ ಬರುತ್ತೆ. ಸ ಏಕ ಈಶೋ ನಿಜಮಾಯಯಾನಃ ಸಸಜ್ಜಯೇನಾನುಸೃಜಾಮ ವಿಶ್ವಂ ವಯಂ ನ ಯಸ್ಯಾಪಿ ಪುರಃ ಸಮೇತಾಃ ಪಶ್ಯಾಮ ಲಿಂಗಂ ಪೃಥಗೀಶಮಾಣಿನಃ ಲಿಂಗಮೇವ ಪಶ್ಯಾಮಃ. ಯಃ ಏಕಃ ಈಶಃ, ಅವರೊಬ್ಬನೇ ಈಶಃ, ಏಕೋ ನಾರಾಯಣ. ನಿಜಮಾಯೆಯ ತನ್ನದೇ ಮಾಯೆ, ತನ್ನದೇ ಇಚ್ಛೆ. ನಹ ಸಸಜ್ಜ, ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಅದು ದೇವತೆಗಳ ಮಾತಿದೆ. ಏನು ಅನುಸೃಜಾಮ ವಿಶ್ವಂ, ನಾವು ಮುಂದೆ ಸೃಷ್ಟಿಯಾದಿಗಳನ್ನು ಮಾಡೋದಕ್ಕೆ ಕಾರಣವಾಗುವುದು ದೇವರ ಅನುಗ್ರಹದಿಂದ. ನಮ್ಮ ಸೃಷ್ಟಿಯಾತ ಮಾಡಿದ, ನಾವು ಮುಂದೆ ಸೃಷ್ಟಿ ಮಾಡೋದಕ್ಕೆ ಅನುಕೂಲನೂ ಮಾಡಿಕೊಟ್ಟ. ವಯಂ ನ ಯಾಸ್ಯಾಪಿ ಪುರಃ ಸಮೇತಾಃ ಪಶ್ಯಾಮ ಲಿಂಗಂ. ವ್ಯಕ್ತಾಗಿ ನಾವು ಸೇರಿದರೂ ಕೂಡ, ಮಹಾಲಕ್ಷ್ಮಿಯಿಂದ ಕೂಡಿ ಎಲ್ಲರೂ ಸೇರಿದರೂ ಕೂಡ ದೇವ್ರ ಬಗ್ಗೆ ನಮಗೇನು ತಿಳುವಳಿಕೆ ಪೂರ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಪೂರ್ತಿ ತಿಳುವಳಿಕೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡವನು ದೇವರು. ಪಶ್ಯಾಮ ಲಿಂಗಂ ಪೃಥಗೀಶ ಮಾನಿನಃ, ಲಿಂಗಮೇವ ಪಶ್ಯಾಮ. ನಮಗೆ ಕಾಣೋದೇನು ಗೊತ್ತಾ? ಲಕ್ಷಣಗಳು ಗೊತ್ತಾಗುತ್ತೆ ಹೊರತು ಏನು ಗೊತ್ತಾಗೋದಿಲ್ಲ? ಪೂರ್ಣಗುಣ ಗೊತ್ತಾಗೋದಿಲ್ಲ. ಏನು ಲಕ್ಷಣ ಅಂತ ಹೇಳಿದ್ರೆ ಪೂರ್ಣಗುಣ, ಈ ರೀತಿ ತಿಳ್ಕೊಡೋದು. ಆ ಪೂರ್ಣಗುಣ ಸ್ವರೂಪ ನಮಗೆ ಅರ್ಥ ಆಗೋದಿಲ್ಲ. ಹೌದು, ಲಿಂಗಂ ಪಶ್ಯ, ಲಿಂಗ ಅಂದರೆ ಲಕ್ಷಣ, ಸೂಚನೆ. ಗೊತ್ತಾಯ್ತಾ? ಅನುಮಾನಕ್ಕೇನು ಬೇಕು? ಲಿಂಗ ಬೇಕು. ಲಿಂಗ ಅಂದ್ರೆ ಅಸಾಧಾರಣ ಧರ್ಮ. ಗೋವಿಗೇನದು? ಶಾಸ್ತ್ರಾದಿ ಮತ್ವ. ಅದು ನೋಡಿದ ತಕ್ಷಣ ಓ ಇದು ಗೋ ಅಂತ ಹೇಳ್ತಾರಲ್ಲ, ಹಾಗೆ ಕಾದ. ಹಾಂ, ಹೌದು. ಅದಕ್ಕೆ ಅದು ಬೇರೆ ಏನು ಇರಬಾರ್ದು. 4 ಕಾಲು ಎಲ್ಲದಕ್ಕೂ ಇದೆ. 4 ಕಾಲು ಎಮ್ಮೆಗೂ ಇದೆ, ಹಸಿರು ಲಕ್ಷಣ ಅಲ್ಲ. ಬಾಲ ಹೇಳಿದರೆ ಬಾಲನೂ ಇದೆ, ಕೋಡೂ ಇದೆ, ಹೇಳಿದ್ದೆಲ್ಲ ಇದೆ. ಹಾಲು ಕೊಡುತ್ತೆ, ಎಲ್ಲ ಇದೆ. ಅದು ಕಪ್ಪಿದೆ, ಕಪ್ಪು ಬಂದು ಹಸುನು ಸಿಗುತ್ತೆ. ಬಿಳಿ ಎಮ್ಮೆ ಇಲ್ಲ, ಅದು ಬಿಳಿ ಹಸು ಇದೆ, ಕಪ್ಪು ಹಸುನೂ ಇದೆ. ಬಟ್ ಯಾವುದೀಗ ಹಸುವಿನ ಬೇರೆದ್ರಲ್ಲಿ ಇಲ್ಲದೆ ಯಾವ ಪ್ರಾಣಿಯಲ್ಲಿ ಇರಬಾರ್ದು. ಯಾವುದದು? ಶಾಸ್ತ್ರಾಧಿಪತ್ವ. ಶಾಸ್ತ್ರ ಅಂದರೆ ಗಂಗೆ ತೊಗರು ಅಂತ ಹೇಳ್ತಾರಲ್ಲ, ಅದು ಬೇರೆ ಯಾವುದಕ್ಕೂ ಇಲ್ಲ. ಕೆಲವು ಕೋಡಿಗಿದೆಯಲ್ಲ ಅಂತ ಹೇಳ್ತಾರೆ, ಕೋಡಿಗಿದೆ. ಗೊತ್ತಾಯ್ತಾ? ಹುಂಚ ಕೋಡಿ ನೋಡಿರ್ತೇವಲ್ಲ, ಇದೆ. ಮತ್ತು ಅತಿವ್ಯಾಪ್ತಿ ಬರುತ್ತಲ್ಲ ಅಂದರೆ ಅದಕ್ಕೇನಂತ ಹೇಳಿದಾರೆ ಗೊತ್ತಾಗ? ಶಾಸ್ತ್ರಮತ್ವ ಮತ್ತು ಶಾಸ್ತ್ರಾಧಿಮತ್ವ ಅಂತ ಹೇಳಿ ಇದನ್ನು ಸೇರಿಸ್ಬೇಕು. ಉಳಿದ 4 ಕಾಲು ಎಲ್ಲದರ ಜೊತೆಗೆ ಏನಿರಬೇಕು? ಶಾಸ್ತ್ರ. ಕೋಡಿಯಲ್ಲಿ ಬರ್ತಿತ್ತು. ಕೋಡಿಯಲ್ಲಿ ಏನು ಬರ್ತಿತ್ತು? ಅತಿವ್ಯಾಪ್ತಿ ಬರ್ತಿತ್ತು. ಅತಿವ್ಯಾಪ್ತಿ ಅಂದ್ರೆ ಏನು? ಯಾವ ಲಕ್ಷಣ ಹೇಳಿದ ಆ ಲಕ್ಷಣ ಅದರಲ್ಲೂ ಬಂದ್ಬಿಟ್ರೆ ಅತಿವ್ಯಾಪ್ತಿ. ಬರದೇ ಹೋದರೆ ಸ್ವಲ್ಪ ಬರದೇ ಹೋದರೆ ಅವ್ಯಾಪ್ತಿ. ಗೊತ್ತಾಯ್ತಾ? ಏನು ಇಲ್ಲದವರ ಅಸಂಭವ. ಇಲ್ಲೇ ಇದೆ ಅಸಂಭವ. 3 ಏನವೆಲ್ಲ? 3 ವ್ಯಾಪ್ತಿಯ ಲಕ್ಷಣದ ದೋಷಗಳು. ಅವ್ಯಾಪ್ತಿ ಒಂದು ದೋಷ, ಅತಿವ್ಯಾಪ್ತಿ ಒಂದು ದೋಷ, ಅಸಂಭವ ಇನ್ನೊಂದು. 3 ದೋಷ ಇಲ್ಲದವಾದ ಲಕ್ಷಣ ಏನಂತ ಕರೀತಾರೆ? ಶುದ್ಧ ಲಕ್ಷಣ. ಲಿಂಗಂ ಅಂದ್ರೆ ಅದೇ. ಇಷ್ಟ ಆಯ್ತಾ? ಇವತ್ತು ಲಿಂಗಂ ಶಿವರಾತ್ರಿ, ಅವ್ರ ಲಿಂಗ ರೂಪದಲ್ಲೇ ಪೂಜೆ ಆಗ್ಬೇಕು ಅವರಿಗೆ. ಅದಕ್ಕೆ ಆತ್ಮಸಲ್ಲಿಯೈ ಕದಾಚಿತ್ ಅಭಿಮಾನಾಸ್ತು ದೇವಾನಾಮಪಿ ಸನ್ನಿವ ಪ್ರಾಯಃ ಕಾಲೇಶು ನಾಸ್ತೇವ ತಾರತಮ್ಯೇನ ಸೋಪಿತು ಇತಿ ಚ. ಮತ್ತೊಂದು ನೋಟ್ ಕೊಟ್ಟರು, ವೆರಿ ಇಂಪಾರ್ಟೆಂಟ್. ಎಷ್ಟು ವಿಷಯ ಒಂದೇ ಕಡೆ ಇದಿಷ್ಟು ಅದೇ ಒಂದು ಪ್ರಕರಣ ಇದ್ದಾಗ ಲೆಕ್ಕ. ಕದಾಚಿತ್ ಅಭಿಮಾನಸ್ತು ದೇವಾನಾಮಪಿ ಸನ್ನಿವ. ಬೇರೆ ದೇವತೆಗಳಿಗೂ ಕೂಡ ಒಮ್ಮೊಮ್ಮೆ ಅಹಂಕಾರ ಇತ್ಯಾದಿ ಬರುತ್ತೆ ಅವರಿಗೆ. ಆದರೆ ಅದು ಕೂಡ ಜನ ತಿಳ್ಕೊಂಡ ಹಾಗೆ ತುಂಬ ಹೊತ್ತಿರೋದು, ಸ್ವಲ್ಪ ಹೊತ್ತಿರುತ್ತೆ. ನಮಗವ್ರಿಗೆ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಆ ಥರ ಕುರುಡ ಇರ್ತಾನೆ, ಒಬ್ಬ ಕ್ಯಾಟ್ರಾಕ್ಟ್ ಬಂದವನು ಇರ್ತಾನೆ. ಇಬ್ಬರಿಗೂ ಕಣ್ಣು ಕಾಣೋದಿಲ್ಲ.
ಆದರೆ ಕ್ಯಾಟ್ರಾಕ್ಟ್ ಕಂಡವನಿಗೆ ಅಲ್ಲ, ಎರಡಿದೆ. ಇಷ್ಟು ಡಾರ್ಕ್ನೆಸ್ ಇರೋದಿಲ್ಲ. ಅದೇನು ಕ್ಲಾರಿ ಇದರಲ್ಲಿ ಹೋಗ್ತಾರ, ಬಿಳಿ ಬಿಳಿ ಎಲ್ಲ ವೈಟ್ಗೆಲ್ಲ ಕಾಣುತ್ತೆ, ಅವ್ರು ಏನೂ ಕಾಣಿಸೋದಿಲ್ಲ ಕುರುಡಲ್ಲಿ. ಆದಷ್ಟು ವ್ಯತ್ಯಾಸ ಇದೆ. ಮತ್ತೆ ಇವ್ರು ತಕ್ಷಣ ಇದು ಮಾಡೋಕ್ಕೂ ಬರುತ್ತೆ, ಅವ್ರು ಮಾಡೋಕ್ಕೆ ಬರೋದೇ ಇಲ್ಲ. ಅದು ಹುಟ್ಟು ಕುರುಡ ಬೇರೆ, ಅಡ್ಡಿ ಆತಂಕ ಬಂದಾಗ ಅದಕ್ಕೆ ಬೇರೆ. ಮಂಜಾಗೋದು, ಏನೋ ರೋಗ ಬರೋದಲ್ಲ, ಡಿಮ್ ಆಗ್ಬೋದು ಅಷ್ಟೇ. ಅದು ತುಂಬ ಹೊತ್ತಿರೋದಿಲ್ಲ. ಯಾರೂ ಕೂಡ ಒಂದೇ ರೀತಿ ಇರೋದು. ತಾರತಮ್ಯೇನ ಸೋಪಿತ. ಬ್ರಹ್ಮದೇವರು ಪ್ರದರ್ಶನ ಮಾಡ್ತಾರೆ, ಉಳಿದವರು ಸ್ವಲ್ಪ ಸ್ವಲ್ಪ ತೋರಿಸ್ತಾರೆ. ಸ್ವಲ್ಪ ತೋರಿಸೋ ಮಟ್ಟ ಜಾಸ್ತಿ ಆಗ್ತಾ ಬರುತ್ತೆ. ಉಳಿದವ್ರು ರಿಯಲ್ಲಾಗೆ ಬಂದ್ಬಿಡುತ್ತೆ, ಕಡಿಮೆ ಹೋಗ್ತಾ ಹೋದವು. ಅದು ಭಾರಿ ಹೊತ್ತು ಬರುತ್ತೆ. ದುಷ್ಟರಿಗೆಲ್ಲ ಅದೇ ಜಾಸ್ತಿ ಇರುತ್ತೆ. ಆವಾಗ ಬೆಳಕು ಬರೋದು ಹುಟ್ಟಪಟ್ಟ. ಯಾವಲೋ ಚೂರು ಬೆಳಕು ಬಂದಾಗಾಗಿ ಡಲ್ ಬೆಳಕು. ಕೃಷ್ಣ ನೋಡಿದ್ರು ಕಾಣಲೇ ಇಲ್ಲ. ಯಾರೋ ಕಾಣ್ತಾರೆ ಏನೋ ಅಂತ ಗೊತ್ತಾಗೋದಿಲ್ಲ ಅಂತಾರಲ್ಲ ಹಾಗೆ. ಅದು ಇದನ್ನೆಲ್ಲ ಅವರಿಗೂ ಸೇರಿ ಅರ್ಥ ಮಾಡ್ಕೋಬೇಕು ನಾವು. ಇವರಿಗೆ ಬೆಳಕು ಅಭಾವ, ಅವರಿಗೆ ಕತ್ತಲೆ ಅದರ ಅಭಾವ. ಆ ರೀತಿ ಮಾಡ್ಕೊಂಡಾಗ ತ್ರಿವಿಧ ಜೀವರಿಗೂ ಅಪ್ಲೈ ಆಗಬೇಕು. ಆತ್ಮತುಲ್ಯೈ ಷೋಡಶಭಿರ್ವಿರಾಜಿ ಶ್ರೀವತ್ಸ ಕೌಸ್ತುಭೌ ಪರ್ಯುಪಾಸಿತ ಮುನ್ನಿದ್ರ ಶರದಂ ಬರುಹೆ ಕ್ಷಣಂ. ಆತ್ಮತುಲ್ಯೈ ಷೋಡಶಭಿ ವಿನಾ ಶ್ರೀವತ್ಸ ಕೌಸ್ತುಭೌ ಪರ್ಯುಪಾಸಿತ ಮುನ್ನಿದ್ರ ಶರದಂಬುರುಹೇ ಕ್ಷಣಂ. ಪರಮಾತ್ಮ ಹೇಗಿದ್ದಾನೆ ಅಂದರೆ ಆತ್ಮತುಲ್ಯೈ ಷೋಡಶಭಿರ್ವಿನ, ತನಗೆ ಮ್ಯಾಚ, ಬೇರೆಯವರಿಗೆಲ್ಲ ಅಂತ 16 ಲಕ್ಷಣಗಳಿಂದ ಕೂಡಿದ್ದಾನೆ. ಅದರ ವಿಶೇಷ ಶ್ರೀವತ್ಸ ಕೌಸ್ತುಭ. ಶ್ರೀವತ್ಸ ಕೌಸ್ತುಭ ಯಾತಕ್ಕೆ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ? ಯಾವುದಕ್ಕೆ ಮಹಾಲಕ್ಷ್ಮಿ, ಯಾವುದಕ್ಕೆ ಇದು ಶ್ರೀವತ್ಸ ಪ್ರಕೃತಿರ್ಜ್ಞೇಯ ಮಹಾಲಕ್ಷ್ಮಿ. ಬ್ರಹ್ಮದೇವರು ಕೌಸ್ತುಭಕ್ಕೆ. ಆ ಪರ್ಯುಪಾಸಿತ ಮುನ್ನಿದ್ರಂ, ಅವರಿಂದ ಪರ್ಯುಪಾಸಿತ ಮುನ್ನಿದ್ರ ಎಂದು ನಿದ್ರೆ ಹೆಸರು ಕೂಡ ಇಲ್ಲ. ಅಂಬುರು ಹೇಕ್ಷಣ. ಅಂಬುರು ಹೇಕ್ಷಣ ಅಂದರೆ ಅಂಬುರ ಅಂದರೆ ಕಮಲ, ಪುಂಡರೀಕಾಕ್ಷ ಅಂತ ಯಾವಾಗಲೂ ಅರಳಿದ ಕಣ್ಣುಗಳು. ಶ್ರೀವತ್ಸ ಪ್ರಕೃತಿರ್ಜ್ಞೇಯ ಬ್ರಹ್ಮಾಖ್ಯ ಕೌಸ್ತುಭ ಪುಮಾನ್ ತದತೀತೈ ಷೋಡಶಭಿ ಸ್ವರೂಪೈರಪ್ಯುಪಾಸ್ಯತೆ ಇತಿ ಚ. ಶ್ರೀವತ್ಸ ತನಗೆ ಅದು ಕೂಡ ಮ್ಯಾಚಿಂಗ್. ಪರಮಾತ್ಮನ ಪಿತಾಮರ ಪರಮಾತ್ಮನದೇ, ಇನ್ನೊಬ್ಬರಿಗೆ ಅಂತ. ಇವತ್ತು ತಿರುಪತಿ ಶ್ರೀನಿವಾಸರು ಉಳಿಸೋ ಈ ಮಣಿಗಳಲ್ಲಿ ಉಳಿಸೋಕ್ಕಾಗೋದಿಲ್ಲ. ಅದಕ್ಕೆ ಸ್ಪೆಷಲ್ ನೇಯ್ತಾರದು. ಯಾಕೆ ಆ ಮೂರ್ತಿ ತಕ್ಕಂತೆ ಫುಲ್ ಉಡಿಸ್ಬೇಕಾದ್ರೆ ಇವು ಸಾಕಾಗಲ್ಲ. ಅದು ಸ್ಪೆಸಿಫಿಕ್. ಅದು ಕೆಲವರು ಯುನಿಕ್ ಆಗಿದ್ದಾಗ ಅವರು ಕೂಡ ಯುನಿಕ್ ಆಗಿರ್ಬೇಕು. ಜಸ್ಟ್ ಪ್ರತಿಯೊಂದು ಯುನಿಕ್ ಆಗೇ ಇರಬೇಕು. ಪರಮಾತ್ಮನ ಕಿರೀಟ, ಅವ್ರ ಕಿರೀಟ ಇನ್ಯಾರಿಗೆ ಹಾಕಿದ್ರು ಮ್ಯಾಚ್ ಆಗಲ್ಲ. ಅದು ಗೊತ್ತಾಯ್ತಾ? ಅದು ಗರುಡ ಹಾಕಿ ಕರೆಕ್ಟಾಗಿ ಮ್ಯಾಚ್ ಆಗಿ, ಯಾರ್ದ ಕಿರೀಟ ರೂಪಿಗೆ ಹಾಕಿರೋ ಓದೋದಿಲ್ಲ. ಅದೆಲ್ಲ ವಿಶೇಷ. ಆದ್ದರಿಂದ ಪ್ರತಿಯೊಂದು ಕೂಡ ಶ್ರೀವತ್ಸ ಕೊಂಡೆ ಸುಟ್ಕೊಂಡ. ಯಾರು? ಕೊಂಡಕ್ಕೆ ವಾಸ್ತವ. ಏನಾಯ್ತು? ಗಾಯ ಆಯಿತು, ನೋವಾಯ್ತು ಹೊರತು ಗಾಯದ ಗುರುತು ಬಿತ್ತು. ಶ್ರೀವತ್ಸ ಬೆಳ್ಳಿಲ್ಲ, ಗಾಯದ ಗುರುತು ಬಿತ್ತು ಅಷ್ಟೇ. ಅದಕ್ಕೇನೆ ಆತ್ಮತುಲ್ಯ ಅಂತ ಕರೆದೆ. ತನಗೆ ಅನುಗುಣವಾಗುವ ತುಲ್ಯ ಅಂದ್ರೇನು? ಮ್ಯಾಚ್ ಆಗೋದು ಅಂತ. ಶ್ರೀವತ್ಸ ಕೌಸ್ತುಭೌ ವಿನಾ ಆತ್ಮತುಲ್ಯೈ ಪ್ರಕೃತಿ ಪುರುಷ. ಆಮೇಲೆ ಅತೀತತ್ವಾತ್ ಸಪ್ತದಶ ರೂಪಾಣ್ಯಪಿ ತುಲ್ಯಾನಿ ಇತ್ಯರ್ಥ. ಆತ್ಮಭೂತಶ್ಚ ತುಲ್ಯಶ್ಚ ಆತ್ಮತುಲ್ಯ. ಆತ್ಮಭೂತ ಒಂದು ಸಮಾನ ಸ್ವರೂಪದಲ್ಲೇ ಇವೆ, ಜೊತೆಗೆ ಹೊರಗಿದ್ದು ಕೂಡ ಮ್ಯಾಚಿಂಗ್ ಆಗಿದೆ. ಎರಡೆರಡು. ಶ್ರೀವತ್ಸ ಕೌಸ್ತುಭೌ ವಿನಾ ಎರಡನ್ನು ಬಿಟ್ಟರೆ ಇವೆರಡು ತೀರಾ ಯೂನಿಕ್. ಇವೆರಡು ಕೂಡ ಬೇರೆಯವರಿಗೆಲ್ಲ ಒಳಗಿರೋದು. ಯಾವುದಕ್ಕೂ ಏನು ಜೈವಿಜರಿಗೆಲ್ಲ ಸಾರೂಪ್ಯ ಮುಕ್ತಿ ಬರುತ್ತೆ ಅಂತ ತಿಳ್ಕೊಬೇಡ. ತಿರುಪತಿ ಜೈವಿಜರ್ ನೋಡಿರ್ತೀರಿ, ಅದು ಶ್ರೀವತ್ಸ ಎಲ್ಲ ಹಾಕಬಾರ್ದು, ಅದಕ್ಕೆ ಕೌಸ್ತುಭ ಹಾಕಬಾರ್ದು. ಯಾತಕ್ಕೆ? 4 ಕೈಯೆಲ್ಲ ಇರ್ಬೋದು, 4 ಕೈ ಶಂಖಚಕ್ರನೂ ಇರ್ಬೋದು. ಯಾವುದಿರಬಾರ್ದು? ಶ್ರೀವತ್ಸ ಕೌಸ್ತುಭ ಇರಬಾರ್ದು. ಯಾಕೆ? ಅದರಲ್ಲೂ ಕೂಡ ವಿಶೇಷಗಳಲ್ಲೂ ವಿಶೇಷ. ಆದ್ದರಿಂದ ಶ್ರೀವತ್ಸ ಎರಡವು, ಸ್ವರೂಪದ್ದೊಂದು, ಹೊರಗಿಂದು ಅದೇ ರೀತಿ ಇರೋದು. ಆತ್ಮಭೂತ ಇಷ್ಟ ತುಲ್ಯ. ಅದಕ್ಕೆ ಅವ್ರು ಹೇಳಿದ್ರು ನಾರದರು, ಶ್ರೀವತ್ಸ ಇಲ್ಲಿ ನೋಡೋದು ಹೇಳಿದ್ರು. ಅದಕ್ಕೆ ಯಾತಕ್ಕೆ ಸ್ಪೆಸಿಫಿಕ್ಕಾಗಿ ಹೇಳಿದ್ರು ಅಂದರೆ, ಉಳಿದು ಏನು ಮಾಡಿಸ್ಕೊಂಡಿದ್ದ ಅವನು? 4 ಕೈಯೆಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದ. ಶ್ರೀವತ್ಸದ ಬಗ್ಗೆ ಅವ್ರಿಗೆ ಯೋಚನೆ ಗೊತ್ತಾಗಿರಲಿಲ್ಲ. ಹೇಳಿದರು ತರ್ಲಿಕ್ಕೆ ಸಾಧ್ಯ ಇಲ್ಲ, ನ್ಯಾಚುರಲ್ಲೇ ಬರಬೇಕು ಅಂತ ಹೇಳಿ ಸುಟ್ಕೊಂಡ್ಬಿಟ್ಟ. ಅದಕ್ಕೆ ನ್ಯಾಚುರಲ್ ಸುಟ್ಟೋದಾಗೈತೆ ಹೊರತು ಅದು ಉಪಯೋಗ ಏನಾಗಲಿಲ್ಲ. ಅದರಿಂದ ಆತ್ಮತುಲ್ಯೈ ಸ್ವರೂಪಭೂತೈಶ್ಚ ತುಲ್ಯೈಶ್ಚ ಆತ್ಮಭೂತ. ಇಲ್ಲಿ ಎಷ್ಟು ಪ್ರತಿಯೊಂದನ್ನು ಸರಿಯಾಗಿ ಗಮನಿಸ್ಬೇಕದು. ಅಪುಂ ಪ್ರಕೃತ್ಯಧೀನತ್ವ ವಾಸುದೇವಾದಿಕಾ ಹರೇಃ ತುಲ್ಯಾಶ್ಚ ಕೇಶವಾದ್ಯಾಶ್ಚ ನ ಚ ಭಿನ್ನಾಃ ಕಥಂಚನ ಇತಿ ತಂತ್ರಸಾರೇ. ಸರಿಯ ನೋಡಿ ವಾಕ್ಯನ. ಅಪುಂ ಪ್ರಕೃತ್ಯಧೀನತ್ವಾತ್ ವಾಸುದೇವಾದಿಕಾ ಹರೇಃ. ಆ ಪುಂ ಪ್ರಕೃತ್ಯಧೀನತ್ವ ಅಂದ್ರೇನು?
ಯಾವುದೇ ರೀತಿಯಲ್ಲಿ ಈ ಪರಮಾತ್ಮ ಇದಕ್ಕೆ ಅಧೀನನಾಗಿಲ್ಲ. ಅಧೀನನಾಗಿದ್ದರೆ ಏನು ಬರೀ ಡೂಪ್ಲಿಕೇಟ್ ಬರ್ಲಿಕ್ಕೆ ಶುರುವಾಗ್ತಿತ್ತು. ಯಾವ ಕಾಲಕ್ಕೆ ಏನಾಗಿಲ್ಲ ದೇವರು, ಉಳಿದವರು ಒಪ್ಪೋದಿಲ್ಲ ದಿನ. ದೇವ್ರನ್ನ ಹೋಗ್ತಾರೆ, ವಿಷ್ಣು ಹೋಗ್ತಾರೆ, ಎಲ್ಲ ಹೋಗ್ತಾರೆ, ಅವತಾರದಲ್ಲಿ ಚೇಂಜ್ ಹೇಳ್ತಾರೆ. ಅಲ್ಲಿ ಹೋಯ್ತಾರೆ ಪೂರ್ಣವಾದ ಪೂರ್ಣವಾದ ಶ್ಲೋಕಕ್ಕೆ ಅರ್ಥ ಹೊರಟೋಯ್ತು. ಎಷ್ಟು ಯಾವುದನ್ನು ಒತ್ತಿ ಹೇಳಿದ್ದಾರೆ ಆ ಲಕ್ಷಣ ಬಿಟ್ಟು ಹೋದರೆ ಅದು ದೇವ್ರ ಕಾನ್ಸೆಪ್ಟ್ ಆಗಲೇ ಇಲ್ಲ. ಹೇಳ್ತಾ ಅದನ್ನು ಹೇಳ್ತಾರೆ ಸಪ್ತದಶ ರೂಪಾಣಿ ಅಲ್ಲ, ಅದೇನು ಏನಿದೆ ಅಲ್ಲಿ ಆತ್ಮತುಲ್ಯ ಈ ಪ್ರಕೃತಿಯ ಪುರುಷ ಅತೀತತ್ವಾತ್ ಸಪ್ತದಶ ರೂಪಾಣಿ ಅಂದರೆ ಈ ರೂಪಗಳಲ್ಲ, ಅಪಿ ತುಲ್ಯಾನಿ ಇತ್ಯರ್ಥ. ಯಾವುದದು ಹೇಳಿ ಮುಂದೆ ಹೇಳ್ತಾರಲ್ಲ ಯಾವತ್ತು ತುಲ್ಯಾಶ್ಚ ಕೇಶವಾದ್ಯಾಶ್ಚ ನಚ ಭಿನ್ನಾ ಕಥಂಚನ. ಈ ಪ್ರಶ್ನೆಗೆ ಇದೆಲ್ಲ ಯಾಕೆ ತಿಳ್ಕೊಬೇಕು ಅಂದರೆ ಒಂದು ರೂಪ ಇದ್ದಾನೆ, ಚಕ್ರ ಶಂಖ ಇದೆ, ಇವತ್ತು ಸರಿ ಹೋಯ್ತು. ಆದರೆ ಎಷ್ಟಿವೆ ರೂಪಗಳು, ಪ್ರತಿಯೊಂದಕ್ಕೂ ಅವಿಷ್ಟು ಇದೆ. ಅನಂತ ರೂಪಕ್ಕೆ ಅನಂತ ಆಭರಣ ಇದೆ, ಅನಂತ ಆಯುಧಗಳಿದೆ, ಅನಂತ ಶ್ರೀವತ್ಸಾದಿಗಳಿದೆ. ಅವೆಲ್ಲ ಸ್ವರೂಪ. ಹೊರಗಿನವರಿಗೆ ಸಿಮಿಲರ್. ದೇವರು ಒಂದೇ ತಿಳ್ಕೊಂಡವರಿಗೆ ಸ್ವರೂಪನೇ, ಅದು ದೇವರ ಮ್ಯಾಜಿಕ್. ಅದು ಉಳಿದವ್ರಿಗೆ ಯಾವ ರೀತಿ ಮಾಡೋಕ್ಕೆ ಬರೋದಿಲ್ಲ. ಆದರೆ ನೋಡಿದವರಿಗೆ ಅದು ನೋಡೋಕ್ಕವರು ಕೂಡ ಅದು ಮಾಡೋಕ್ಕೆ ಬರೋದಿಲ್ಲ. ಅವ್ರು ಎಷ್ಟು ಕಷ್ಟಪಟ್ಟರು ಅದು ಹಾಕ್ಕೊಳ್ಳೋಕ್ಕಾಗಲಿಲ್ವಲ್ಲ ಹಾಗೆ. ಅಂದರೆ ರೂಪಗಳು ಅನಂತವಾದರೂ ಅನಂತ ಲಕ್ಷಣಗಳು ಕೂಡ ಅನಂತ ರೂಪದಲ್ಲೂ ಇವೆ. ಇದು ದೇವರ ಮಹಿಮೆ. ಏನ ಅಲ್ಲ, ಯಾವುದು ವೇದೋಕ್ತವಾದ ರೂಪಗಳ ವೇದೋಕ್ತವಾದ ರೂಪಗಳಿವೆ, ಆ ರೂಪವನ್ನು ಮೀರಿ ದೇವರಿಗಿದೆ, ಅದು ಅವರಿಗೆ ಕಾಣಿಸೋದಿಲ್ಲ. ಅದು ಮಹಾಲಕ್ಷ್ಮಿ ಗೊತ್ತಾಯ್ತಾ. ವೇದೋಕ್ತವಾದ ಅನಂತ ರೂಪಗಳು ಬೇರೆ, ಲಕ್ಷ್ಮೀಕಾಳ ಅನಂತ ರೂಪ ಬೇರೆ, ಒಟ್ಟು ಅನಂತ ರೂಪಗಳು ಬೇರೆ. ಒಟ್ಟು ಅನಂತ ರೂಪ ದೇವರಿಗೆ ಒಂದೇ ಗೊತ್ತಾಗೋದು. ನೆಕ್ಸ್ಟ್ ಗೊತ್ತಾಗೋದು ಮಹಾಲಕ್ಷ್ಮಿಗೆ, ಆಮೇಲೆ ಗೊತ್ತಾಗೋದು ರುಜುಗಳಿಗೆ. ಉಳಿದವರಿಗೆ ಕಡಿಮೆ ಆಗಲಿ ಶುರು. ವೇದಗಳೇ ಹೇಳಿದ್ದು ಪೂರ್ತಿ ತಿಳಿಯೋದಿಲ್ಲ. ಜಸ್ಟ್ ಪಾಸ್ ಆದವ್ರು ಇರ್ತಾರೆ, ಇಡೀ ಟೆಕ್ಸ್ಟ್ ಬುಕ್ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಪಾಸ್ ಆಗಿಬಿಡ್ತಾರೆ ಕೊನೆಗೆ. ಆದರೆ ಅವ್ರಿಗೆ ಬೇರೆ ವಸ್ತು ಕೊಟ್ಟರೆ ಹೇಳೋದಕ್ಕೆ ಬರೋದಿಲ್ಲ. ತಾವು ಬರೆದಿದ್ದೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಬರೋಲ್ಲ ಕೆಲವು ಸಲ ಅವರಿಗೆ. ಏನೋ ಹೇಳಿ ನೋಡಿ ಬಂದ್ಬಿಟ್ಟಿರ್ತಾರೆ. ಹಾಗಂತ ಇದು ಹಾಗಲ್ಲ. 100 ಎಲ್ಲದನ್ನೂ ಹೇಳೋ ಶಕ್ತಿ ಇರೋದು ಯಾರಿಗೆ? ಬ್ರಹ್ಮದೇವರು. ಡಿಫಿಕಲ್ಟ್ ಪೋರ್ಷನ್ನು ಸಿಂಪಲ್ ಪೋರ್ಷನ್ ಅಂತ ಅವ್ರಿಗಿಲ್ಲ. ಸುಧಾದ ಗ್ರಂಥಗಳಲ್ಲೇ ಕೆಲವು ಭಾರಿ ಡಿಫಿಕಲ್ಟ್ ಪೋರ್ಷನ್ ಇದೆ. ಅದು ಅವತ್ತೇ ಓದ್ಕೊಂಡು ಇರಬೇಕು, ಅದು ಮರ್ತೋಗ್ಬಿಡೋದು. ಅಷ್ಟು ಸುಲಭ ಸೂಕ್ಷ್ಮ ವಿಚಾರಗಳು. ಕೆಲವು ನೆನಪಿರೋದು ಆ ಥರ. ಆದರೆ ಬ್ರಹ್ಮದೇವರಿಗೆ ಎಲ್ಲವೂ ಕೂಡ ಹೇಗೆ ಅವರಿಗೆ ಅಷ್ಟೇ ಕ್ಲಿಯರ್. ಅವ್ರಿಗೆ ಡಿಫಿಕಲ್ಟು ಸಿಂಪಲ್ ಹಾಗೆಲ್ಲ ಇಲ್ಲೇ ಇಲ್ಲ, ಎಲ್ಲ ಸಿಂಪಲ್. ಇದು ಅವ್ರ ಮಹಿಮೆ. ದೇವ್ರ ಬಗ್ಗೆ ಬಂದಾಗ ಮಾತ್ರ ಪೂರ್ತಿ ಆಲೋಚನೆ ಮಾಡಿ ತಿಳ್ಕೊತಾರೆ. ಅಲ್ಲಿ ಪೂರ್ತಿ ತಿಳ್ಕೊಳ್ಳೋದ್ರಲ್ಲಿ ಆಲೋಚನೆ ಮಾಡಬೇಕಾಗತ್ತೆ. ಉಳಿದ ಕಡೆಗೆ ಸ್ವಲ್ಪ ಆಲೋಚನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಪಂ ಪ್ರಗತ್ಯಧೀನತ್ವಾ ವಾಸುದೇವಾದಿಕ ಹರೇಹೇ ತುಲ್ಯಾಶ್ಚ. ಅಪಂ ಅಂದರೆ ಬೇರೆ ಪುರುಷರಿಗೆ ಅಧೀನನಾಗಿಲ್ಲ, ಪ್ರಕೃತಿಗೂ ಅಧೀನನಾಗಿಲ್ಲ. ಅದಕ್ಕೆ ವಾಸುದೇವಾದಿಕ, ವಾಸುದೇವ ಸಂಕರ್ಷಣ ಇತ್ಯಾದಿಗಳು. ಆಮೇಲೆ ಕೇಶವಾದ್ಯ, ಕೇಶವಾದಿ ರೂಪಗಳು. ತುಲ್ಯಾಶ್ಚ ನೋಡೋದು ಸಮ ಅಂತ ಕಾಣಿಸ್ತದೆ, ಸಮ ಅಲ್ಲ, ಒಂದೇ ಅವು. ಅದಕ್ಕೆ ಹೇಳ್ತಾರೆ ಭಿನ್ನಾ ಕಥನ್ ನಚ ಭಿನ್ನಾ ಕಥಂಚ. ತುಲ್ಯ ಅಂದ್ರೇನು? ಸಿಮಿಲರ್ ಅಂತ ಅರ್ಥ. ಆದರೆ ಆ ರೀತಿ ಹೇಳಿದ್ರೆ ಹೋಯ್ತು. ದೇವರ ರೂಪಗಳು ಸಿಮಿಲರ್ ಅಲ್ಲ, ಸೇಮ್ ಅವು. ನೋಡೋದಂತೂ ಸಿಮಿಲರ್ ಕಾಣಿಸುತ್ತೆ. ವಸ್ತುಸ್ಥಿತಿಯಲ್ಲಿ ಏನಾಗಿವೆ ಅವು? ಸೇಮ್ ಆಗಿದೆ. ಸೇಮ್ ಬೇರೆ, ಸಿಮಿಲರ್ ಬೇರೆ. ತುಲ್ಯಾಶ್ಚ ಕೇಶವಾದ್ಯಾಶ್ಚ ಭಿನ್ನಾ ನಚ ಭಿನ್ನಾ ಕಥಂಚನ ಇತಿ ತಂತ್ರಸಾರಿ. ಇದೆಲ್ಲ ಕೋಟ್ ಮಾಡಬೇಕು. ಆಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾರೆ. ಒಂದು ವಿಷ್ಣೂಚಿತವಾದ ವಿಷ್ಣು ರೂಪದಿಂದ ಪರಮಾತ್ಮ ಬರೆದ ತಂತ್ರಸಾರ ಅಂತ ಗ್ರಂಥ ಇದೆ. ಅದನ್ನು ಸಂಕ್ಷೇಪ ತಿಳಿಸ್ತಾ ಇದ್ದೇವೆ ಅಂತ ಹೇಳಿ. ಅದು 50 ಲಕ್ಷ ಗ್ರಂಥ, ಅಷ್ಟು ಶ್ಲೋಕಡೆ ಇದ್ದಾರೆ. ನಾವು ಸ್ವಲ್ಪ ಮಾತ್ರ ಹೇಳ್ತೇವೆ ಅಂತ ಹೇಳಿದ್ದಾರೆ. ತಂತ್ರಸಾರದಲ್ಲಿ ಏನಿದೆ ಅದನ್ನು ಬಿಟ್ಟು ಹೊಸ ಹೊಸ ಶ್ಲೋಕಗಳು ಇಷ್ಟು ಕೂಡ ಬೇರೆ ಕಡೆಯನ್ನು ಕೋಟ್ ಮಾಡ್ತಾರೆ. ತಂತ್ರಸಾರದಲ್ಲಿ ಒಂದನ್ನೂ ಕೋಟ್ ಮಾಡಿಲ್ಲ. ಆಗ ಅದು ಸೇರಿಸ್ಬೇಕು. ಅದು ಏನಾಗುತ್ತಾಗ ತಂತ್ರಸಾರ ಸಂಗ್ರಹ ಎಷ್ಟು ಮಾಡಿದ್ದಾರೆ, ಅಪಾರ್ಟ್ ಫ್ರಮ್ ದಸ್ಟ್ ಎಷ್ಟು ಕೋಟ್ ಮಾಡಿದ್ದಾರೆ. ಹೀಗಾಗಿ ಅದು ಇನ್ನೂ ಕ್ಲಾರಿಟಿ ಬರುತ್ತೆ. ಎಷ್ಟೋ ಇಂಥ ವಾಕ್ಯಗಳು ಅದಕ್ಕೆ ಕ್ಲಾರಿಟಿ ಕೊಡುತ್ತೆ, ಕೆಲವು ಅಡಿಷನ್ ಕೊಡುತ್ತೆ. ಇದೆಲ್ಲ ತಿಳಿದಿರುತ್ತೆ. ಪ್ರತಿ ಗ್ರಂಥನೂ ಹಾಗೆ ಮಾಡಬೇಕು. ಸ್ಕಾಂದೆ ಎಲ್ಲ ಕೋಟ್ ಮಾಡಿಲ್ಲ, ಕೋಟ್ ಮಾಡಿದಷ್ಟು ತಗೊಂಡ್ಬಿಟ್ಟು ಉಳಿದು ಹುಡುಕ್ಬೇಕು. ಈ ರೀತಿ ಮಾಡ್ತಾ ಅದು ಅಧ್ಯಯನ. ಒಬ್ಬರು ಬ್ರಹ್ಮತರ್ಕಕ್ಕೆ ಒಬ್ಬರು ಮಾಡಿದರು ಹಿಂದೆ. ಬ್ರಹ್ಮತರ್ಕಕ್ಕೆ ಬಹಳ ಹಿಂದೆ ಮಾಡಿದ್ರು. ಬ್ರಹ್ಮತರ್ಕ ಒಂದಕ್ಕೇನೆ ಅದು ಒಳ್ಳೆಯ ಕೆಲಸ ಮಾಡಿದರು. ಅದು ಆ ರೀತಿ ಎಲ್ಲದಕ್ಕೂ ಮಾಡಬೇಕು. ಆಚಾರ್ಯ ಕೋಟ್ ಮಾಡಿರೋದಷ್ಟು ನೇರ 500 ಗ್ರಂಥ ಕೋಟ್ ಮಾಡೋಕ್ಕೆ ಎಷ್ಟು ಪುಸ್ತಕ ಆಗ್ತದೆ? ಎಷ್ಟು ಕೆಲಸ ಮಾಡಿ, ಎಷ್ಟು ಜನ ಕೆಲಸ ಮಾಡ್ಬೋದು? ಒಂದು ಕೆಲಸ ಮಾಡಬೇಕು. ಒಂದೇ ವಾಕ್ಯ ಸಿಗಬೇಕಾದ್ರೂ ಇಲ್ಲೇ ಸರ್ವನು ಓದ್ಬೇಕು ನೀವೀಗ. ಇದು ಲಿಂಗ ಪುರಾಣ ಅಂತ ಒಂದು ಸೆಟ್ ಮಾತ್ರ ಕೋಟ್ ಮಾಡಿದ್ದಾರೆ. ಲಿಂಗ ಪುರಾಣ ಒಂದೇ ಸೆಟ್ ಕೋಟ್ ಮಾಡಿದ್ದಾರೆ. ಅದು ಒಂದು ಸೆಟ್ ಅಂತ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ಎಲ್ಲ ಓದಿರಲೇಬೇಕಲ್ಲ, ಇಲ್ಲದೆ ಹೋದ್ರೆ ಗೊತ್ತಾಗೋದಿಲ್ಲ. ಅದು ಸಿಕ್ತೀವಿ ಬಿಟ್ಬಿಟ್ಟೆ ಉಳಿದು ಎಷ್ಟೋ ಮಿಸ್ ಆಗುತ್ತೆ. ಆ ಥರ
ಇದೆಲ್ಲ ಅಧ್ಯಯನ ಮಾಡಕ್ಕೆ ಆಗ ಜ್ಞಾನ ತುಂಬ ವಿಕಾಸ ಆಗುತ್ತೆ. ಇವತ್ತು ಓದಿದ್ರೆ ಕೆಲಸ ಇಲ್ಲ ಅಂತ ಆಗ್ಬಿಟ್ಟಿದೆ, ಏನು ಕೆಲಸನೇ ಇಲ್ಲ. ಅರ್ಥ ಆಯ್ತಾ? ಅಲ್ಲವೇ ಅದು ಕೆಲಸ ಶುರುವಾಗಬೇಕೀಗ ಅಷ್ಟೇ. ಈವರೆಗೂ ಮಾಡಿದ ಕೆಲಸ ಏನಲ್ಲದು, ಇದಕ್ಕೆ ಎಂಟ್ರಿನೇ ಹೊರತು ಇದಲ್ಲ. ಮನೆ ಸಿಕ್ತು ನೀವು ಒಳಗೆ ಕೂಡ ಹೋಗಿಲ್ಲ, ಆ ಸ್ಥಿತಿ ಗೊತ್ತಾಗಿ ಸರ್ವಲ್ಲ ಗೊತ್ತಾಗಿರೋದು ಎಷ್ಟು ಅಂತ ಕೇಳಿದರೆ ಅಡ್ರೆಸ್ ಗೊತ್ತಾಗಿ ಮನೆ ಮುಂದೆ ನಿಂತಾಗಿದೆ ಹೊರತು ಒಳಗೆ ಹೋಗಿಲ್ಲ. ಒಳಗೆ ಹೋಗೋದು ಯಾವಾಗ? ಎಲ್ಲವನ್ನು ಓದಬೇಕು, ಮತ್ತೆ ಮತ್ತೆ ಓದಬೇಕು. ಅದು ಆವೃತ್ತಿಗೆ ಅಸಕೃತ ಉಪದೇಶ. ಆಗ ಹೆಚ್ಚು ಗೊತ್ತಾಗುತ್ತೆ. ಪೂರ್ತಿ ಗೊತ್ತಾಗೋದಂತೂ ಅಸಾಧ್ಯ, ಅವ್ರ ಯೋಗ್ಯತೆ ತಕ್ಕಷ್ಟು ಹೆಚ್ಚು ಗೊತ್ತಾಗುತ್ತೆ. ಮತ್ತು ಯಾರದೇ ಮನೆಗೆ ಹೋದ್ರು ಮನೆಯಲ್ಲಿ ನೋಡಿ ಬರ್ತೀರಾ? ಬಿಡ್ತಾರ ಫಸ್ಟು? ಎಷ್ಟು ನೋಡ್ತಾರೆ? ವರಾಂಡ ಹಾಲು ಅಲ್ಲಿ ಮುಗಿತಾರೆ. ಅಕಸ್ಮಾತ್ ಕರ್ಸ ಒಳಗೆ ಹೋಗ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಒಳಗೆ ಹೋಗಿ ಎಲ್ಲ ನೋಡೋಕ್ಕಾಗೋದಿಲ್ಲ, ಸುಮ್ಮನೆ ಒಂದು ನೋಡಿ ಬಂದ್ಬಿಡೋದು ಅಷ್ಟೇ. ಅವ್ರಿಗೆ ಗೊತ್ತಿರೋಷ್ಟು ಇವ್ರಿಗೆ ಗೊತ್ತಿರುತ್ತೆ. ಯಾರ್ದು ಕಿಚನ್ಗೆ ಹೋಗ್ತಾರೆ ಅಂತ ತಿಳ್ಕೊಬೇಡ, ಸುಮ್ಮನೆ ನೋಡ್ತಾರೆ ಅಷ್ಟೇ. ಅದು ಎಷ್ಟಿದೆ ಅಂತ ಅವ್ರಿಗೆ ಗೊತ್ತಿರೋ ಕ್ಯಾರೆಕ್ಟ್ ಇವ್ರಿಗೆ ಗೊತ್ತಾಗತ್ತಾ? ಗೊತ್ತಾಗುತ್ತೆ. ಅಂತೂ ಇಷ್ಟು ಗೊತ್ತಿದೆ ಅಂತ ಆಗುತ್ತೆ. ಏನು ಗೊತ್ತಿಲ್ಲ ಅನ್ನೋಕ್ಕಿಂತ ಮಚ್ಚಿ ಬೆಟರ್. ಎಲ್ಲಿ ಯಾರು ಮಾಡಿದ್ದಾರೆ? ಎಲ್ಲಿ ಪ್ರಿಂಟ್ ಆಗಿದೆ? ಎಲ್ಲಿ ಪ್ರಿಂಟ್ ಆಗಿದೆ? ಅದು ಕಲೆಕ್ಟ್ ಬೇಕಾದ್ರೆ ನಾನು ಮಾಡಿಟ್ಟಿದ್ದೀವಿ. ಅವೆಲ್ಲ ಇದ್ದಾಗ ಪಬ್ಲಿಷ್ ಆಗಬೇಕಾದ್ರೆ ಭಾಳ ವ್ಯವಸ್ಥೆ ಬೇಕು. ಮತ್ತು ಓದೋರು ಯಾರಿದ್ದಾರೆ? ಎಷ್ಟು ಕಷ್ಟಪಟ್ಟು ಮಾಡಿದ್ರು ಕೂಡ ಉಪಯೋಗ ಮಾಡ್ಕೋರು ಬೇಕಲ್ಲ. ಹಾಗೆ ಇವತ್ತು ಜರ್ಮನ್ ಡಿಕ್ಷನರಿ ಮನೆಯಲ್ಲಿ ಯಾರು ಓದ್ತಾರೆ? ಜರ್ಮನ್ ಬೇಕಾದ್ರೂ ಓದ್ತಾರೆ. ಮನೇಲಿದ್ದರೂ ಕೂಡ ಎಷ್ಟೋ ಪದ ಇರ್ಬೋದು. ಇದು ಪ್ರಿಂಟ್ ಮಾಡಿಸಿಲ್ಲ, ಮಧ್ವಕೋಶ ಇದು ಬೇಕಾಷ್ಟು ಪ್ರಿಂಟ್ ಆಗಿದ್ರೆ ಬೇಕಾಷ್ಟು ಪುಸ್ತಕಗಳಿದೆ. ಅವೆಲ್ಲ ಮಾಡಿಟ್ಟಿದ್ದ ನಮ್ಮ ರೆಫರೆನ್ಸ್ ಉಪಯೋಗ ಆಗುತ್ತೆ ಹೊರತು ಉಳಿದವ್ರಿಗೆ ಅದು ಪ್ರಿಂಟ್ ಮಾಡಿದ್ರೆ ಎಷ್ಟು ಜನ ಸಿಗ್ತಾರೆ? ಅದು ಈ ಪುಸ್ತಕಗಳು ಎಲ್ಲ ಕೊಟ್ಟರೆ ಈಗ ಇಟ್ಬಿಡ್ತಾರೆ. ಟೈಟ್ಲು ಕೂಡ ಓದಲ್ಲ ಕೆಲವರು, ಟೈಟ್ಲು ಕೂಡ ಓದೋದಿಲ್ಲ. ತೆಗೆದ ಈಗ ಹೌದಾಂತ ಈ ನೋಡೋದು ಇಟ್ಬಿಡೋದು ಇಟ್ಬಿಡೋದು. ಆ ರೀತಿ ಇದ್ದಾಗ ಯಾವ ಅಧ್ಯಯನ ಮಾಡೋಕ್ಕಾಗತ್ತೆ? ಅದು ನೋಡ್ಬೇಕು ಫಸ್ಟ್ ನಾನು ಏನಿದೆ ಮಾಡಿದರೆ ಆವಾಗ ಮಾಡೋರಿಗೂ ಖುಷಿ ಆಗುತ್ತೆ. ಏನು ನೋಡಿದೆ ಅವ್ರು ಬಯಸಿದ್ದಾರೆ ಹೀಗೆ ಅಂತ ಇದ್ದರೆ ಯಾರು ತಿಂತಾರೆ ಅದನ್ನು? ಅಂದರೆ ಯಾಕೆ ಹೇಳಿದೆ ಅಂದರೆ ಕೆಲಸ ಮಾಡೋಕ್ಕೆ ತುಂಬ ಇದೆ. ಅದನ್ನು ನಾವು ಈ ಭಾರಿ ಮಾಡಿದ್ವಿ ಅಂತ ತಿಳ್ಕೊಂಡ್ರೆ ಭಾರಿ ತಪ್ಪು. ಈ ಮಾಡ್ತಿರೋ ಕೆಲಸಗಳು ಡೂಪ್ಲಿಕೇಟ್ ಕೆಲಸಗಳೇ ಜಾಸ್ತಿ. ಇನ್ನೊಬ್ಬರು ಮಾಡಿದ್ರೆ ಮತ್ತೆ ಮಾಡಿ ಕೂತ್ಕೊಂಡ್ಬಿಡೋದು, ಮತ್ತೆ ಅದು ಸ್ವಲ್ಪ ಚೇಂಜ್ ಮಾಡಿಬಿಡೋದು, ಪ್ರಿಂಟ್ ಮಾಡಿಸ್ಬಿಡೋದು. ಹಾಗೆ ಕೊಟ್ಟೋಡು ತೆಗೆದಾಕೋದು, ಏನೋ ತೆಗೆದಾಕೋದು, ತಾವೇ ಮಾಡಿದೆ ಮಾಡಿಬಿಡೋದು. ಅದೇನೋ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಜನಕ್ಕೆ ತೋರಿಕೆ ಐತೆ ಹೊರತು ವಸ್ತುಸ್ಥಿತಿಯಲ್ಲಿ ಏನಲ್ಲ, ಅದು ಕೆಲಸ ಅಲ್ಲೇ ಅಲ್ಲ. ಎಷ್ಟೊತ್ತ ಅದು ತಪ್ಪು ಬೇರೆ ಮಾಡ್ತಾರೆ ಜೊತೆಗೆ. ಹುಡುಗ ತಪ್ಪು ಮಾಡ್ಬೇಕಾದ್ರೂ ಸರಿ ಮಾಡೋದಿಲ್ಲ. ತಪ್ಪಿದ್ರೆ ಸಿದ್ಧಾರು ಮಾಡಬೇಕಲ್ಲ, ಅದನ್ನು ಮಾಡೋದು. ಅದು ಓದೋದೇ ಇಲ್ಲ ಮಾಡೋರು. ಯಾರೋ ಟೈಪ್ ಮಾಡೋರು ಮಾಡ್ತಾರೆ, ಇದು ಮಾಡ್ತಾರೆ, ಹಾಗೆ ಪ್ರಿಂಟ್ ಹೋಗಿಬಿಡ್ತದೆ. ಹಾಗೆ ಹೆಸರಿರುತ್ತೆ ಅಷ್ಟೇ. ಮಾಡಿದ್ರೆ ಏನಾಗ್ತಿತ್ತು? ಈ ತಪ್ಪುಗಳೆಲ್ಲ ಸರಿ ಹೋಗ್ತಿತ್ತು, ಕ್ವಾಲಿಟಿ ಬರ್ತಿತ್ತು, ಎಲ್ಲ ಆಗ್ತಿತ್ತು. ಅದ್ರ ಕಂಟ್ರೋಲ್ ಮಾಡೋರಿಲ್ಲ. ಹೇಗೆ ಮಾಡ್ತೀರಲ್ಲ ಅಂತ ಕೇಳಬೇಕು ಯಾರನ್ನ. ಹೀಗೆಲ್ಲ ಮಾಡೋದು ಪುಸ್ತಕ ಅಂತ ಅವಾಗ ಏನಾಗುತ್ತೆ? ಎಚ್ಚರಿಕೆ ಬರುತ್ತೆ. ಸರ್ಕಾರದಲ್ಲಿ ಏನೇ ಮಾಡಿದ್ರು ಜನ ಏನು ಮಾಡ್ತಾರೆ? ಹೇಳ್ತಾರೆ, ತಪ್ಪಿದೆ ಹೇಳ್ತಾರೆ. ಅವ್ರು ಕೇಳ್ತಾರೋ ಬಿಡ್ತಾರೋ ಹೇಳು ಅಂತ ಹೇಳ್ತಾರೆ. ಯಾರು ಹೇಳೋದಿಲ್ಲ, ಕೇಳೋದಿಲ್ಲ. ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಸಿದ್ಧಾಂತದ ಮಹತ್ವ ಹೊರಗೆ ಗೊತ್ತೇ ಆಗಿಲ್ಲ ಜನಗಳಿಗೆ. ಅಷ್ಟು ಮಹತ್ವ ಇದೆ ಎಂಬುದು ಇನ್ನೂ ಕೂಡ ಗೊತ್ತಾಗಿದೆ. ವಜ್ರನ ಕಲ್ಲು ಅಂತ ತಿಳ್ಕೊಂಡು ಉಪಯೋಗಿಸ್ತಾರಲ್ಲ ಹಾಗೆ. ಶ್ರೀವತ್ಸ ಕೌಸ್ತುಭಾಭ್ಯಾಂತು ವಿನಾಭಾವಂ ಪ್ರದರ್ಶಯೇ ಪುಂ ಪ್ರಕೃತ್ಯಾತ್ಮಕಾಭ್ಯಾಂಸ ಧತ್ತೇ ನಿತ್ಯಂ ಜನಾರ್ದನ ಯದಾ ಯದಸ್ಯಾಭ್ಯಾಮತೀತತ್ವಂ ಯದ್ವಶೋ ನಾನಯೋರ್ಹರೇ ಶ್ರೀವತ್ಸ ಕೌಸ್ತುಭಾಭ್ಯಾಂತು ವಿನಾಭಾವಸ್ಸ ಏವತು ಆತ್ಮೈವ ಸಪ್ತದಶಧಾ ಸ್ವಯಂ ಭೂತ್ವಾ ಜನಾರ್ದನ ಮಧ್ಯಸ್ಥಾವೃತಿರೂಪೇಣ ಕ್ರೀಡತೆ ಪುರುಷೋತ್ತಮಃ ಇತಿ. ಶ್ರೀವತ್ಸ ಕೌಸ್ತುಭಾಭ್ಯಾಂತು ವಿನಾಭಾವಂ ಪ್ರದರ್ಶಯೇತ್. ಕೆಲವೊಮ್ಮೆ ದೇವರು ಏನು ಮಾಡ್ತಾನಂತೆ? ಶ್ರೀವತ್ಸ ಕೌಸ್ತುಭ ಇಲ್ದಾಗ ತೋರಿಸ್ತಾನಂತೆ. ಆ್ಯಕ್ಚುಲಿ ಇರುತ್ತೆ, ಉಳಿದವರಿಗೆ ತೋರಿಸೋದಿಲ್ಲ, ಕಾಣಿಸ್ದಂತೆ ಮಾಡ್ತಾನೆ ಅಂತೇಳಿ. ಪುಂ ಪ್ರಕೃತಿ ಆತ್ಮ. ಪುಂ ಅಂದರೆ ಬ್ರಹ್ಮದೇವರು, ಅದು ಕೌಸ್ತುಭ. ಪ್ರಕೃತಿ ಅಂದರೆ ಶ್ರೀವತ್ಸ. ಧತ್ತೇ ನಿತ್ಯ, ಆದರೆ ಯಾವಾಗಲೂ ಹರಿಸಿದ್ದಾನೆ. ಯದಭ್ಯಾಸಂ ಅತಿ ಯತಸ್ಯ ಆಭ್ಯಾಮತೀತತ್ವಂ ಯದ್ವಶೋ ನಾನಯೋರ್ಹರಿ. ಅದನ್ನು ತೋರಿಸೋದಕ್ಕೆ ಏನು ಮಾಡಿದ್ದಾನೆ ಅಂದರೆ ಎರಡಿದೆ. ಸ್ವರೂಪಭೂತವಾದೊಂದಿದೆ, ಹೊರಗಿನೂ ಕೆಳಗಿದೆ. ಆದರೆ ತತ್ ಅಸ್ಯ ಆಭ್ಯಾಮತೀತತ್ವಂ ಯದ್ವಶೋ ನ ಅನಯೋ ಹರಿ ಶ್ರೀವತ್ಸ ಕೌಸ್ತುಭಾಭ್ಯಾಂತು ವಿನಾಭಾವ ಸ ಏವತು. ತಾತ್ಪರ್ಯ ಯಾಕೆ ತೋರಿಸ್ತಾರೆ ಅಂದರೆ ಯಾವಾಗಲೂ ಶ್ರೀವತ್ಸ ಕೌಸ್ತುಭ ಜೊತೆಗಿರ್ತಾನೆ ಅಂದರೆ ಲಕ್ಷ್ಮೀ ಜೊತೆಗಿದ್ದೇ ಇರ್ತಾನೆ. ನಿತ್ಯ ಅವಿಯೋಗಿಗಳವರು ಮತ್ತು ಬ್ರಹ್ಮದೇವ ಜೊತೆಗಿರ್ತಾನೆ. ಮುಕ್ತ ರೂಪಗಳೆಲ್ಲ ಮುಕ್ತ ಬ್ರಹ್ಮನಲ್ಲಿದ್ದೇ ಇರ್ತಾನೆ.
ಅಮುಕ್ತರು ಇಲ್ಲ. ಅದ್ರ ಅನಾದಿ ಆದ್ದರಿಂದ ಯಾವಾಗ ಇದ್ದೇ ಇರ್ತಾರೆ. ಅನಾದಿ ಅನಂತವಾದ್ದರಿಂದ ಯಾವ ಕಾಲಕ್ಕೂ ಇಲ್ಲ ಅಂತ ಹೇಳೋಕೆ ಬರೋದಿಲ್ಲ. ಮುಕ್ತ ಬ್ರಹ್ಮ ಇದ್ದೇ ಇರ್ತಾರೆ. ಅವೆರಡನ್ನು ಬಿಟ್ಟು ದೇವರು ಇರೋದಿಲ್ಲ. ನೋಡೋರಿಗೆ ಹೆಂಗೆ ಕಾಣಿಸ್ತಾನೆ? ಅದು ಅನುಸಂಧಾನ ಪೂರ್ತಿ ಬರಕೂಡದು ಅಂತ ಹೇಳೋದಕ್ಕೋಸ್ಕರ ಇದ್ರೂ ಕೂಡ ಇಲ್ಲದಂತೆ ತೋರಿಸ್ತಾನೆ. ಗೊತ್ತಾಯ್ತು? ಇದ್ರೂ ಕೂಡ ಇಲ್ಲದಂತೆ ಪ್ರತಿರೂಪನೂ ವಿಶ್ವರೂಪನೇ. ಆಚಾರ್ಯ ಹೇಳ್ತಾರೆ ಪ್ರತಿರೂಪನೂ ವಿಶ್ವರೂಪನೇ. ಅರ್ಜುನು ಕೂಡ ಕಾಣಬೇಕಾದ್ರೆ ಏನು ಮಾಡಬೇಕು? ದಿವ್ಯ ದೃಷ್ಟಿ ಕೊಟ್ಟು ತೋರಿಸಿ. ಸಾಮಾನ್ಯ ದೃಷ್ಟಿ ಕಾಣೋದು ಬೇರೆ, ದಿವ್ಯ ದೃಷ್ಟಿ ಕಾಣೋದು ಬೇರೆ. ದೇವರಲ್ಲಿ ವ್ಯತ್ಯಾಸ ಏನಿಲ್ಲದೆ ಹೋದ್ರೂ ಕೂಡ ಪ್ರಕಾಶನ ಮಾಡೋದಿಲ್ಲ. ಅದಿದ್ರೂ ಕಣ್ಣಿಗೆ ಕಾಣದಂತೆ ಮಾಡ್ತಾನೆ. ಯಾತಕ್ಕೆ ಅಂದರೆ ಭಾಳ ತೀರ ವಿಶಿಷ್ಟ ಲಕ್ಷಣಗಳು ಅಂತ ಹೇಳ್ಬೇಕಂತ. ಲಕ್ಷಣಗಳಲ್ಲೂ ಲಕ್ಷಣಗಳು, ಎಲ್ಲ ಲಕ್ಷಣವೂ ದೇವರದೇ. ಶಂಖಚಕ್ರ, ಆ ಶಂಖ ಆ ಚಕ್ರ ಯಾರಿಗೂ ಇಲ್ಲ. ಉಳಿದ ಶಂಖ ಹಿಡ್ಕೊಂಡ್ರೆ ಏನಲ್ಲ ಅದು? ಪಾಂಚಜನ್ಯ ಅಲ್ಲ ಅದು. ಗೊತ್ತಾಯ್ತಾ? ಸುದರ್ಶನ ಇಟ್ಕೊಂಡ್ರೆ ಸುದರ್ಶನ ಅಲ್ಲ ಅದು. ಅರ್ಥ ಆಯ್ತಾ? ನಾವು ಚೇರ್ ಇಲ್ಲ ಅಂತ ಹೇಳಿ ಮನೆಯಿಂದ ಚೇರ್ ಹಾಕೊಂಡು ಹೋಗ್ಬಿಟ್ರೆ ಹೇಗಿರ್ತದೆ? ಸೀಟ್ ಇಲ್ಲ ಅಂತ ಆರೋಪಿಸ್ತಾರೆ. ನಾನೇ ತಂದುಕೊಡ್ತೀನಿ ಬಿಡಿ ಅಂತ ಹೇಳಿದ್ರೆ ಮೇಷ್ಟಿಗಿಂತ ಒಳ್ಳೆ ಸೀಟ್ ಹಾಕೊಳ್ಳೋದು ಹೋಗಿ. ಅದು ಸೀಟ್ ಶಬ್ದಕ್ಕೆ ಆ ಅರ್ಥ ಅಲ್ಲ. ಅದೇ ರೀತಿಯೇ ಇದಕ್ಕೂ ಈ ಅರ್ಥ ಅಲ್ಲ. ಜೀವಸ್ಥ ವಸ್ತು ಭಾವ್ಯ ಅಂತ ಏನ ಸಾರೂಪ್ಯ ಮುಕ್ತಿ ಇದೆ. ಸಾರೂಪ್ಯ ಮುಕ್ತಿ ಅಂದ್ರೇನು? ಶ್ರೀವತ್ಸಕೋಸ್ತು ಅದು ಬರೋದಿಲ್ಲ. ಇವು ಕೂಡ ಇದೆ. ಅಲ್ಲಿ ಚಕ್ರದ ನಾವು ಚಕ್ರ ಹಾಕ್ಕೊತೀವಿ. ಇದು ವಿಷ್ಣುನ ಆಗಿದ್ರೆ ಮುದ್ರೆ ಹಾಕಿಕೊಟ್ರೆ ತಪ್ಪ ಮುದ್ರಣ ಮಾಡಿಸ್ಕೊಂಡ್ಬಿಟ್ರೆ ಆಗಿಬಿಡ್ತಾರ? ಸುದರ್ಶನದ ಚಿಹ್ನೆ ಅಷ್ಟೇ ಬರುತ್ತೆ. ಅದು ಸುದರ್ಶನನೇ. ಅದು ಚಿಹ್ನೆ ಬೇರೆ, ಸುದರ್ಶನದ್ದೇ. ಇವತ್ತು ವಸ್ತು ಒಂದು ವಜ್ರದ ಫೋಟೋ ತೆಗೆದ್ರೆ ಫೋಟೋದಲ್ಲಿರೋ ವಜ್ರ ನಿಜವಾದ ವಜ್ರನ ಅಲ್ಲ. ಆ ಥರ ಆ ಸಿಮಿಲಾರಿಟಿ ಇದೆಯೇ ಹೊರತು ಬೇರೆ ಸಿಗೋದೆ. ಎಂದು ಅಪರೂಪಕ್ಕೆ ತಿರುಪತಿಗೆ ಹೋಗಿಬಿಟ್ಟವರು ದೇವಿ ತಿರ್ಕೊಂಡು ಹೋಗಿ ನೋಡಿ ಚಪ್ಪಾಳೆಗೆ ಹೋಗ್ಬಿಟ್ಟು ಹೋದ್ರು. ದೇವರ ದರ್ಶನ ಆಯ್ತು ಅಂತ ಅವ್ರಿಗೆ ಏನು ಗೊತ್ತಿಲ್ಲ. ಒಳಗಿರೋದೇ ಕಾನ್ಸೆಪ್ಟೇ ಗೊತ್ತಿಲ್ಲ. ಅದು ಕೂಡ ಆ ರೀತಿ ಯಾವ ಕಾಲದಲ್ಲಿ ಅಲಂಕಾರ ಏನು, ನಿಜ ರೂಪ ಏನು, ಸ್ವರೂಪನ ದರ್ಶನ ಯಾವಾಗ, ಅವೆಲ್ಲ ವಿಶೇಷಗಳು. ಮತ್ತೆ ಅಲ್ಲಿಗೆ ನಾಳೆ ದಿವಸ ಮುಂದುವರ್ತಾರೆ. ತುಂಬ ಇದೆ ಅದು. ಎಲ್ಲರೂ ಎಷ್ಟು ವಿಷಯ ಬಂದಾಗಾಯಿತು ಅಂತ ಕೇಳಿದ್ರೆ ಮುಖ್ಯವಾಗಿ ಬ್ರಹ್ಮದೇವರ ಬಗ್ಗೆ ಅನೇಕ ಮಾಹಿತಿ ಮತ್ತು ದೇವರ ಬಗ್ಗೆ 2 ಶ್ರೀವತ್ಸಾದಿಗಳ ಬಗ್ಗೆ ಇವೆಲ್ಲ ಬಂದಾಗ